ಎಸ್, ವರ್ಚುವಲ್ ಲೋಕಲ್ ಏರಿಯಾ ನೆಟ್ವರ್ಕ್. ಅದನ್ನ ನಾನು ಈಸಿಯಾಗಿ ಡಿಫೈನ್ ಮಾಡಬೇಕು ಅಂದ್ರೆ ವರ್ಚುವಲ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬಿಡ್ತೀವಿ. ಬಟ್ ಥಿಂಗ್ ಏನು, ಪ್ರಾಬ್ಲಮ್ ಏನು, ಈ VLAN ನಾವು ಯಾಕೆ ಯೂಸ್ ಮಾಡಬೇಕು, VLAN ನ ಮಹತ್ವ ಏನು, VLAN ನ ಅವಶ್ಯಕತೆ ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಬೇಸಿಕಲಿ ಇಲ್ಲಿ ನಾವು ನೋಡ್ತಾ ಹೋದಾಗ ಸ್ವಿಚಿಂಗ್ ಟೆಕ್ನಾಲಜಿ, ಸ್ವಿಚ್ ಫಸ್ಟ್ ಏನಿದೆ, ಸ್ವಿಚ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದಾಗ, ಸ್ವಿಚ್ ಯಾವ ಲೇಯರ್ ಡಿವೈಸ್? ಲೇಯರ್ 2 ಡಿವೈಸ್ ಅಲ್ವಾ. ಸಪೋಸ್ ನನ್ನ ಹತ್ರ ಒಂದು 8 to 10 ಪೋರ್ಟ್ ಸ್ವಿಚ್ ಇದೆ ಅಂತ ಅನ್ಕೋಣ. ಇಲ್ಲಿ ನಾನು ಒಂದು ಸ್ವಿಚ್ ನ ಬರೀತಾ ಇದ್ದೀನಿ. ಓಕೆ, ಪೋರ್ಟ್ ನಂಬರ್ 1 2 3 5 6 7 8 9 10. ಓಕೆ, 10 ಪೋರ್ಟ್ ಬರಲ್ಲ, 8 ಪೋರ್ಟ್ 16 ಪೋರ್ಟ್ 32 ಪೋರ್ಟ್ ಈ ರೀತಿ ಬರುತ್ತೆ. ಬಟ್ ಇಲ್ಲಿ 10 ಪೋರ್ಟ್ ಇದೆ ಅಂತ ಅನ್ಕೋಣ. ಓಕೆ, ಇದು ನನ್ನ ಹತ್ರ ಒಂದು ಸ್ವಿಚ್ ಇದೆ 10 ಪೋರ್ಟ್ದು. ಸೊ ಹಿಯರ್ ಈಗ ನಾನೇನ್ ಮಾಡ್ತೀನಿ, ಈ ಸ್ವಿಚ್ಗೆ ಕೆಲವೊಂದು ಕಂಪ್ಯೂಟರ್ಸ್ ನ ಕನೆಕ್ಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಕನೆಕ್ಟ್ ಸಮ್ ಕಂಪ್ಯೂಟರ್ಸ್ ಹಿಯರ್. ಓಕೆ, ಓಕೆ ಫೈನ್. ಒಂದು 5 ಕಂಪ್ಯೂಟರ್ಸ್ ಇದೆ, ಒಂದು 6 ಕಂಪ್ಯೂಟರ್ಸ್ ಇದೆ. ಇಲ್ಲಿ ಕಂಪ್ಯೂಟರ್ಸ್ ನಾನು ಕನೆಕ್ಟ್ ಮಾಡಿದೆ. ಹಿಯರ್ ಯಶವಂತ್, ಇಲ್ಲಿ ಬೀಂಗ್ ಟೆಕ್ನಿಕಲಿ ನಾನು ಡಿಫೈನ್ ಮಾಡೋದಾದ್ರೆ, ಟೆಕ್ನಿಕಲಿ ಸ್ವಿಚ್ ನಾನು ಏನಂತ ಕರಿತೀನಿ, ವಾಟ್ ಆಕ್ಚುಲಿ ಸ್ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಬೀಂಗ್ ಅ ಲೇಯರ್ 2 ಡಿವೈಸ್. ಲೇಯರ್ 2 ಡಿವೈಸ್ ಆಗಿರೋದ್ರಿಂದ ಸ್ವಿಚ್ ಏನ್ ಮಾಡುತ್ತೆ ಅಂತಂದ್ರೆ, ಸ್ವಿಚ್ ಇಸ್ ಅ ಸಿಂಗಲ್ ಬ್ರಾಡ್ಕಾಸ್ಟ್, and multiple collision domain. Okay, technically speaking, switch are single broadcast and multiple collision domain. ಅಂದ್ರೆ ಅರ್ಥ ಏನು, ರಿಪೀಟ್ ಮಾಡ್ತೀನಿ. ಮೀನ್ಸ್ ಇಲ್ಲಿ ಇದು ಡಿವೈಸ್ A B C D E F ಅಂತ ಅನ್ಕೋಣ. ಸಿಂಗಲ್ ಬ್ರಾಡ್ಕಾಸ್ಟ್ ಅಂಡ್ ಮಲ್ಟಿಪಲ್ ಕೊಲಿಷನ್ ಡೊಮೈನ್ ಅಂದ್ರೆ ಅರ್ಥ ಏನು? ವೆರಿ ಸಿಂಪಲ್. ಇಲ್ಲಿ ಈ ಸ್ವಿಚ್ ಏನ್ ಕೆಲಸ ಮಾಡುತ್ತೆ, ಸಪೋಸ್ ಇಲ್ಲಿ ಡಿವೈಸ್ ಎ ವಿಶ್ ಟು ಕಮ್ಯುನಿಕೇಟ್ ವಿತ್ ಡಿವೈಸ್ ಡಿ. ಡಿವೈಸ್ ಎ ಡಿವೈಸ್ ಡಿ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ದಟ್ ಕಮ್ಯುನಿಕೇಶನ್ ವಿಲ್ ಬಿ ಸೆಂಟ್ ಫಸ್ಟ್ ಟು ಹೂಮ್? ಸ್ವಿಚ್. ಬೀಂಗ್ ಅ ಮೀಡಿಯೇಟರ್, ವಾಟ್ ಎವರ್ ದ ಡೇಟಾ whoever wish to communicate on a network, those data will be sent across the network. The data will be arrived at the switch first. The switch will going to take care where to send the data to by looking at the source and destination address. ಇದೇನ್ ಮಾಡುತ್ತೆ, ಸ್ವಿಚ್ ಏನ್ ಮಾಡುತ್ತೆ, ಎ ಮತ್ತೆ ಡಿ ಪರಸ್ಪರ ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಮಾಡಿಸುವಂತಹ ಜವಾಬ್ದಾರಿ ಯಾರ್ದು? ನನ್ನ ಸ್ವಿಚ್ ಆ ಕೆಲಸನ ಮಾಡುತ್ತೆ. ಆ ಒಂದು ಜವಾಬ್ದಾರಿನ ಇದು ವಹಿಸ್ಕೊಳ್ತದೆ. ಏನ್ ಮಾಡುತ್ತೆ, ಬೀಯಿಂಗ್ ಎ ಲೇಯರ್ 2 ಡಿವೈಸ್, ಇದೇನ್ ಮಾಡುತ್ತೆ, ಲೇಯರ್ 2 ಅಂತಂದ್ರೇನು? ಲೇಯರ್ 2 ಅಲ್ಲಿ ಯಾವ ಅಡ್ರೆಸ್ ಬರುತ್ತದೆ? ವಾಟ್ ಅಡ್ರೆಸ್ ಕಮ್ಸ್ ಅಟ್ ದ ಲೇಯರ್ 2? ಮ್ಯಾಕ್ ಅಡ್ರೆಸ್. ಕರೆಕ್ಟ್. ಮ್ಯಾಕ್ ಅಡ್ರೆಸ್ ಇಸ್ ಆಫ್ ಹೌ ಮೆನಿ ಬಿಟ್ಸ್? 48 ಬಿಟ್ ಅಲ್ವಾ? 48 ಬಿಟ್ ಮ್ಯಾಕ್ ಅಡ್ರೆಸ್ ಬರ್ತದೆ. ಈ 48 ಬಿಟ್ ಮ್ಯಾಕ್ ಅಡ್ರೆಸ್ ಏನಿದೆ, ಇದು ಏನ್ ಮಾಡುತ್ತೆ, ರೀಡ್ ಮಾಡುತ್ತೆ. ಡಿವೈಸ್ ಎ ಮತ್ತೆ ಡಿವೈಸ್ ಡಿ ಮ್ಯಾಕ್ ಅಡ್ರೆಸ್ ನ ರೀಡ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಓಕೆ ಯಾವ ಸೋರ್ಸ್ ಇಂದ ಬಂದಿದೆ ಆ ಸೋರ್ಸ್ ನ ನೋಡ್ಬಿಟ್ಟು ಮತ್ತೆ ಯಾವ ಡೆಸ್ಟಿನೇಷನ್ ಗೆ ಹೋಗ್ಬೇಕು ಆ ಡೆಸ್ಟಿನೇಷನ್ ಅಡ್ರೆಸ್ ಅನ್ನ ಮ್ಯಾಚ್ ಮಾಡ್ಬಿಟ್ಟು ಇದೇನ್ ಮಾಡುತ್ತೆ, ಒಂದು ವರ್ಚುವಲ್ ಸರ್ಕ್ಯೂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ವಾಟ್ ಸ್ವಿಚ್ ವಿಲ್ ಡೂ, ಸ್ವಿಚ್ ರಿಸೀವ್ಸ್ ದ ಡೇಟಾ, ವಾಟ್ ಎವರ್ ದ ಡೇಟಾ ರಿಸೀವ್ಸ್ ಫ್ರಮ್ ದ ಪೋರ್ಟ್, ಎಕ್ಸೆಪ್ಟ್ ದಟ್ ಪೋರ್ಟ್, ದ ಡೇಟಾ ವಿಲ್ ಬಿ ಫಾರ್ವರ್ಡೆಡ್ ಟು ದ ಕನ್ಸರ್ನ್ ಡಿವೈಸ್. ಆ ಕನ್ಸರ್ನ್ ಡಿವೈಸ್ ಏನಾಗುತ್ತೆ, ಡೇಟಾನ ಅದು ಫಾರ್ವರ್ಡ್ ಮಾಡ್ತಾ ಹೋಗ್ತದೆ. ಅಂದ್ರೆ ಯಾವ ಪೋರ್ಟ್ ಇಂದ ರಿಸೀವ್ ಮಾಡಿರುತ್ತೋ ಆ ಪೋರ್ಟ್ ನ ಹೊರತುಪಡಿಸಿ ಯಾವ ಪೋರ್ಟ್ ಕಳಿಸಬೇಕಲ್ಲ ಆ ಪೋರ್ಟ್ ಮಧ್ಯದಲ್ಲಿ, ಆ ಪೋರ್ಟ್ ಮತ್ತೆ ಸೆಂಡರ್ ಮತ್ತೆ ರಿಸೀವರ್ ಮಧ್ಯದ ಪೋರ್ಟ್ ಏನಿದೆಯಲ್ಲ, ಸೋರ್ಸ್ ಮತ್ತು ಡೆಸ್ಟಿನೇಷನ್ ಪೋರ್ಟ್ ಮಧ್ಯೆ ಒಂದು ವರ್ಚುವಲ್ ಸರ್ಕ್ಯೂಟ್ ಕ್ರಿಯೇಟ್ ಆಗುತ್ತೆ. ಓಕೆ, ವರ್ಚುವಲ್ ಸರ್ಕ್ಯೂಟ್ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಕ್ಲಿಯರ್? ಈಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಇಲ್ಲಿ ಸ್ವಿಚ್ಗೆ ಹೇಗ್ ಗೊತ್ತಾಗುತ್ತೆ ನನ್ನ ಯಾವ ಪೋರ್ಟಿಗೆ ಯಾವ ಡಿವೈಸ್ ಕನೆಕ್ಟ್ ಆಗಿದೆ ಅಂತ. ಓಕೆ, ಇಲ್ಲಿ ನನ್ನ ಯಾವ ಪೋರ್ಟಿಗೆ ಯಾವ ಡಿವೈಸ್ ಕನೆಕ್ಟ್ ಆಗಿದೆ ಅಂತಕ್ಕಂಥದ್ದು ಸ್ವಿಚ್ ಹೇಗೆ ಅರ್ಥ ಮಾಡ್ಕೊಳ್ತದೆ, ಸ್ವಿಚ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಓಕೆ, ಇದ್ರದ್ದು ಮ್ಯಾಕ್ ಅಡ್ರೆಸ್ ಏನು, ಇದ್ರದ್ದು ಮ್ಯಾಕ್ ಅಡ್ರೆಸ್ ಏನು, ಎದು ಮ್ಯಾಕ್ ಅಡ್ರೆಸ್ ಇರಬಹುದು, ಬಿ ಮ್ಯಾಕ್ ಅಡ್ರೆಸ್ ಇರಬಹುದು, ಸಿ ಮ್ಯಾಕ್ ಅಡ್ರೆಸ್ ಇರಬಹುದು, ಅಥವಾ ಯಾವುದೇ ಡಿವೈಸ್ ಸ್ವಿಚ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಯಾವುದೇ ಡಿವೈಸ್ ನ ಮ್ಯಾಕ್ ಅಡ್ರೆಸ್ ಇದೆ
ಇದೇ ಇದ್ರದ್ದು ಮ್ಯಾಕ್ ಅಡ್ರೆಸ್, ಇದು ನನ್ನ ಈ ಪೋರ್ಟಿಗೆ ಕನೆಕ್ಟ್ ಆಗಿದೆ ಅಂತಕ್ಕಂಥದ್ದು ಸ್ವಿಚ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆ. ಓಕೆ, ಸ್ವಿಚ್ಗೂ ಕೂಡ ಇನಿಷಿಯಲಿ ಗೊತ್ತಿರೋದಿಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಇಲ್ಲಿ ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಮಾಡಬೇಕಾದಾಗ ವೆನ್ ಎವರ್ ಡಿವೈಸ್ ಟ್ರೈ ಟು ಕಮ್ಯುನಿಕೇಟ್ ಅಟ್ ದ ಫಸ್ಟ್ ಟೈಮ್, ಇಲ್ಲೇನಾಗುತ್ತೆ, ಡಿವೈಸ್ ಫಸ್ಟ್ ಟೈಮ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸಪೋಸ್ ಇದ್ರದ್ದು IP ಅಡ್ರೆಸ್ ಅನ್ಕೋಣ, ಉದಾಹರಣೆಗೆ ನಾವು ಅಸ್ಯೂಮ್ ಮಾಡ್ಕೋಣಂತೆ ಇದ್ರದ್ದು ನಾವು IP ಅಡ್ರೆಸ್ ಏನಂತ ಅನ್ಕೋಣ. ಓಕೆ, 192.168.10.1 ಅಂತ ಅನ್ಕೋಣ. ಬಿ IP ಅಡ್ರೆಸ್ 192.168.10.2, ಅದೇ ರೀತಿ 10.3, ಇದು 10.4, ಇದು 10.5, ಇದು 10.6 ಅಂತ ಅನ್ಕೋಣ. ಇವೆಲ್ಲವೂ ಕೂಡ ಒಂದೇ ನೆಟ್ವರ್ಕ್ ಅಲ್ಲಿ ಇದಾವ. 10 ಸೀರೀಸ್ ಅಲ್ಲೇ ಇದೆ ತಾನೆ. 10.1, 10.2, 10.3, 10.4, 10.5, 10.6, 1 2 3 4 5 6 ಟೋಟಲ್ ಎಲ್ಲವೂ ಕೂಡ ಒಂದೇ ನೆಟ್ವರ್ಕ್ ಅಲ್ಲಿ ಇದಾವೆ. ಕರೆಕ್ಟ್. ಇದು ಇದರ IP ಅಡ್ರೆಸ್. ಅದೇ ರೀತಿ ಇದರ ಮ್ಯಾಕ್ ಅಡ್ರೆಸ್ ಕೂಡ ನಾವು ಅಸೈನ್ ಮಾಡ್ತೋಗೋಣ. ಇದು IP ಅಡ್ರೆಸ್ ಆದ್ರೆ ಇದರ ಮ್ಯಾಕ್ ಅಡ್ರೆಸ್ ಏನಂತ ಅನ್ಕೋಣ, ಎ ಅಂತ ಅನ್ಕೋಣ. ಇದ್ರದ್ದು ಮ್ಯಾಕ್ ಅಡ್ರೆಸ್ ಬಿ ಅಂತ ಅನ್ಕೋಣ. ಇದ್ರದ್ದು ಸಿ ಅಂತ ಅನ್ಕೋಣ. ಇದ್ರದ್ದು ಡಿ ಅಂತ ಅಸ್ಯೂಮ್ ಮಾಡೋಣ. ಇ ಇದು ಎಫ್ ಅಂತ ಅನ್ಕೋಣ ಫಾರ್ ದ ಆರ್ಗ್ಯುಮೆಂಟ್ ಸೆಕ್. ಓಕೆ, ಇದು ಮ್ಯಾಕ್ ಅಡ್ರೆಸ್. ಈಗ ಫಸ್ಟ್ ಟೈಮ್ ವೆನೆವರ್ ಅ ಡಿವೈಸ್ ವೆನೆವರ್ ಇಟ್ tries to communicate with another device on a same network ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಡಿವೈಸ್ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕಾದಾಗ ಅದು ಏನ್ ಮಾಡುತ್ತೆ, ಸೋರ್ಸ್ IP, ಓಕೆ, ಅದೇ ರೀತಿ ಡೆಸ್ಟಿನೇಷನ್ IP, ಓಕೆ, ಆನ್ ಟಾಪ್ ಆಫ್ ಇಟ್ ಸೋರ್ಸ್ ಮ್ಯಾಕ್ ಅಡ್ರೆಸ್, ಅದೇ ರೀತಿ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಅಲ್ವಾ. ಓಕೆ, source MAC address, source IP address, destination IP address, source MAC address and destination MAC address. ಇದನ್ನ ಅದು ಕಳಿಸ್ಕೊಡುತ್ತೆ. ಯಾರಿಗೆ ಕಳಿಸ್ಕೊಡುತ್ತೆ? ಇದಕ್ಕೆ ಸ್ವಿಚ್ ಕಳಿಸ್ಕೊಡುತ್ತೆ. ಲೇಕಿನ್ ಪ್ರಾಬ್ಲಮ್ ಏನು, ಸೋರ್ಸ್ IP ಏನು 192.168.10.1, ಡೆಸ್ಟಿನೇಷನ್ IP ಏನು ಪೂರ್ತಿ ಬರೆಯೋದಿಲ್ಲ, ಬರೀ ನಾನು 10.4 ಅಂತ ಬರೀತೀನಿ. ಡಿ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು. ಓಕೆ, ಸೋರ್ಸ್ ಮ್ಯಾಕ್ ಏನು ಎ ಇಸ್ ದ ಸೋರ್ಸ್ ಮ್ಯಾಕ್. ಅದೇ ರೀತಿ ಡೆಸ್ಟಿನೇಷನ್ ಮ್ಯಾಕ್ ಏನು, ಡೆಸ್ಟಿನೇಷನ್ ಮ್ಯಾಕ್ ಅನ್ಫಾರ್ಚುನೇಟ್ಲಿ ಅದು ಇದಕ್ಕಿನ್ನ ಗೊತ್ತಿಲ್ಲ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಯಾವುದು ಅಂತ. ಯಾಕಂದ್ರೆ ಇನ್ನ ದೇ ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ಅಟ್ ದ ಫಸ್ಟ್ ಟೈಮ್. IP ಅಡ್ರೆಸ್ ಅಂತೂ ನಾವ್ ಇಲ್ಲಿ ಕೊಡ್ತೀವಲ್ವಾ, ಪಿಂಗ್ ಅಂತ ಕೊಟ್ಬಿಟ್ಟು ಡೆಸ್ಟಿನೇಷನ್ ಅಡ್ರೆಸ್ ನಾವು ಅದಕ್ಕೆ ಮೆನ್ಷನ್ ಮಾಡ್ತೀವಿ. ಓಕೆ, ಬಟ್ ಅದು ಕಮ್ಯುನಿಕೇಶನ್ ಪ್ರಾರಂಭ ಮಾಡಬೇಕು ಅಂದ್ರೆ ಇನ್ ಆರ್ಡರ್ ಟು ಹ್ಯಾವ್ ಅ ಕಮ್ಯುನಿಕೇಶನ್ ವಿತ್ ದಟ್ ಪರ್ಟಿಕ್ಯುಲರ್ ಡಿವೈಸ್ ಆಸ್ ಅ ಯುನಿಕಾಸ್ಟ್, the device has to identify, source device has to find out what is the MAC address of the destination device. ಡೆಸ್ಟಿನೇಷನ್ ಡಿವೈಸ್ ನ ಮ್ಯಾಕ್ ಅಡ್ರೆಸ್ ಯಾವುದು ಅಂತಕ್ಕಂಥದ್ದು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಅದು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಏನ್ ಮಾಡುತ್ತೆ, ಅದೇನ್ ಮಾಡ್ಕೊಳ್ಳುತ್ತೆ, ಆರ್ಪ್ ನ ಹೆಲ್ಪ್ ತಗೊಳ್ತದೆ. ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ಹೆಲ್ಪ್ ತಗೊಳುತ್ತೆ. ಈ ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೊಂದು ಬ್ರಾಡ್ಕಾಸ್ಟ್ ಪ್ಯಾಕೆಟ್. ಇದೊಂದು ಬ್ರಾಡ್ಕಾಸ್ಟ್ ಪ್ಯಾಕೆಟ್. ಆರ್ಪ್ ಅಂತಕ್ಕಂಥ ಪ್ರೋಟೋಕಾಲ್, ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ಏನಿದೆಯಲ್ಲ, ಇದೊಂದು ಬ್ರಾಡ್ಕಾಸ್ಟ್. ಇದು ಹೆಲ್ಪ್ ಮಾಡುತ್ತೆ ಕಂಪ್ಯೂಟರ್ಗಳಿಗೆ. ಯಾವ್ದಕ್ಕೆ ಅಂತಂದ್ರೆ IP ಅಡ್ರೆಸ್ ಗೊತ್ತಿದ್ದಾಗ ಮ್ಯಾಕ್ ಅಡ್ರೆಸ್ಸಿಗೆ ಕನ್ವರ್ಟ್ ಮಾಡ್ಲಿಕ್ಕೆ, IP ಅಡ್ರೆಸ್ ಟು ಮ್ಯಾಕ್ ನ ರಿಸಾಲ್ವ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ರಿಸಾಲ್ವ್ ದ ಮ್ಯಾಕ್ ಅಡ್ರೆಸ್ ಆಫ್ ದ ಡೆಸ್ಟಿನೇಷನ್ ಡಿವೈಸ್ when the IP address is known. Okay, it will tries to resolve the MAC address of the destination computer when the IP address is known. ಇದು ನಮ್ಮ ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಇರಬೇಕು. ಅರ್ಥ ಆಯ್ತಲ್ವಾ? ಸೊ ಡ್ಯೂರಿಂಗ್ ದ ಟ್ರಾನ್ಸಾಕ್ಷನ್ ಇದು ಇಲ್ಲೇನ್ ಮಾಡುತ್ತೆ, ಆರ್ಪ್ ಮೆಸೇಜ್ ನ ಕಳಿಸುತ್ತೆ. ಇದು ಆರ್ಪ್ ಪ್ಯಾಕೆಟ್ ಅಂತಲೇ ಅನ್ಕೋಣ. ಆರ್ಪ್ ಮೆಸೇಜ್ ಇದು ಕಳಿಸ್ಬೇಕಾದಾಗ ಸೋರ್ಸ್ IP ಆಯ್ತು, ಡೆಸ್ಟಿನೇಷನ್ IP ಆಯ್ತು, ಸೋರ್ಸ್ ಮ್ಯಾಕ್ ಆಯ್ತು, ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಅಂತೂ ಹಾಗೆ ಖಾಲಿ ಅಂತೂ ಬಿಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ವಾ? ಇದೇನ್ ಮಾಡ್ಬೇಕು, ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಇಟ್ ಹ್ಯಾಸ್ ಟು ಟ್ರೈ ಟು ಐಡೆಂಟಿಫೈ ದ ಮ್ಯಾಕ್ ಅಡ್ರೆಸ್ ಆಫ್ ದ ಡೆಸ್ಟಿನೇಷನ್ ಕಂಪ್ಯೂಟರ್. ಸೊ ಇಲ್ಲಿ ಏನ್ ಮಾಡುತ್ತೆ, ಡೆಸ್ಟಿನೇಷನ್ ಅಲ್ಲಿ ಏನ್ ಮಾಡುತ್ತೆ, ಇದು ತನ್ನ ಡೆಸ್ಟಿನೇಷನ್ ಅಲ್ಲಿ ಲೇಯರ್ ಟು ಬ್ರಾಡ್ಕಾಸ್ಟ್ ಮ್ಯಾಕ್ ಅಡ್ರೆಸ್ ನ ಮೆನ್ಷನ್ ಮಾಡುತ್ತೆ. ಇದು ಆಲ್ ಎಫ್ ಇರುತ್ತಲ್ವಾ, ಟೋಟಲ್ 16 48 ಬಿಟ್ ಏನಿದೆಯಲ್ವಾ,
ಇದು ಏನಿದೆಯಲ್ವಾ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್ ಇದು. ದಿಸ್ ಇಸ್ ಅ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಓಕೆ, ಲೇಯರ್ 2 ಬ್ರಾಡ್ಕಾಸ್ಟ್ ಪ್ಯಾಕೆಟ್ ನ ಜನರೇಟ್ ಮಾಡಬೇಕು ಅಂತಂದ್ರೆ ಈ ಅಡ್ರೆಸ್ ನ ನಾನು ಮೆನ್ಷನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್ ಯಾವುದು? ಯು ಮೈಟ್ ಹ್ಯಾವ್ ನೋ. ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್ ಯಾವುದು ಅಂದ್ರೆ, ಬ್ರಾಡ್ಕಾಸ್ಟ್ ಅಂದ್ರೆ ನಾನು ಎಲ್ಲರಿಗೂ ಒಂದು ಮೆಸೇಜ್ ನ ಕನ್ವೆ ಮಾಡಬೇಕು, ಬ್ರಾಡ್ಕಾಸ್ಟ್ ಮಾಡಬೇಕು ಅಂದ್ರೆ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್ 255.255.255.255 ಇಸ್ ದ ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್. ಓಕೆ, ಇದು ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್, ಇದು ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಇದು ಬ್ಯಾಕ್ ಆಫ್ ದ ಮೈಂಡ್ ನಮಗೆ ಇರಬೇಕು. ಈಗೇನ್ ಮಾಡುತ್ತೆ, ಆ ಆರ್ಪ್ ಪ್ಯಾಕೆಟ್ ಏನಿದೆಯಲ್ವಾ, ಡ್ಯೂರಿಂಗ್ ದ ಟ್ರಾನ್ಸಿಷನ್ ಆರ್ಪ್ ಪ್ಯಾಕೆಟ್ ಏನಾಗುತ್ತಲ್ವಾ, ಅದು ಹೋಗಿ ಸ್ವಿಚ್ಗೆ ಹೇಳುತ್ತೆ ನಾನು ಬ್ರಾಡ್ಕಾಸ್ಟ್ ಪ್ಯಾಕೆಟ್, ಈ ನನ್ನ ಒಂದು ಮೆಸೇಜ್ ನ ಎಲ್ಲರಿಗೂ ಕೂಡ ಕನ್ವೆ ಮಾಡು. ಸ್ವಿಚ್ ಲೇಯರ್ 2 ಡಿವೈಸ್ ಅಲ್ವಾ, ಅದು IP ಅಡ್ರೆಸ್ ಗೊತ್ತಾಗಲ್ಲ ಸ್ವಿಚ್ಗೆ. ಸ್ವಿಚ್ಗೆ IP ಅಡ್ರೆಸ್ ರೀಡ್ ಮಾಡುವ ಕೆಪಾಸಿಟಿ ಇಲ್ಲ. ಸ್ವಿಚ್ ಬರೀ ನೋಡೋದೇನೋ ಲೇಯರ್ 2 ಅಡ್ರೆಸ್ ನ ನೋಡುತ್ತೆ. ಓಕೆ, ಬಂತಾ? ಓಕೆ, ಲೇಯರ್ 2 ವರ್ಗು ಮಾತ್ರ ಅದಕ್ಕೆ ಆ ಇನ್ಫಾರ್ಮೇಶನ್ ನ ಓದತಕ್ಕಂತ ಸಾಮರ್ಥ್ಯ ಈ ಸ್ವಿಚ್ ಇದೆ. ಸ್ವಿಚ್ ಏನ್ ಮಾಡುತ್ತೆ, ಲೇಯರ್ 2 ನೋಡುತ್ತೆ. ಲೇಯರ್ 2 ಅಡ್ರೆಸ್ ನ ನೋಡ್ಬಿಟ್ಟು ಏನ್ ಮಾಡುತ್ತೆ, ಸೋರ್ಸ್ ಮ್ಯಾಕ್ ಎಲ್ಲಿಂದ ಬಂದಿದೆ, ಓಕೆ ಎಲ್ಲಿಗೆ ಹೋಗ್ಬೇಕು, ಓಕೆ ಇದೊಂದು ಬ್ರಾಡ್ಕಾಸ್ಟಾ, ಇದೇನ್ ಮಾಡುತ್ತೆ. ಓಕೆ ಸರಿ, ಹಾಗಿದ್ರೆ ನಾನೇನ್ ಮಾಡ್ತೀನಿ, ಈ ಇನ್ಫಾರ್ಮೇಶನ್ ನ ನಾನೆಲ್ಲರಿಗೂ ಕೂಡ ಕಳಿಸ್ಕೊಡ್ತೀನಿ ಅಂತಕ್ಕಂಥದ್ದು ಇದೇನ್ ಮಾಡುತ್ತೆ, ಬ್ರಾಡ್ಕಾಸ್ಟ್ ನ ಇದು ಜನರೇಟ್ ಮಾಡಿ ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಕಳಿಸುತ್ತೆ. ಅಂದ್ರೆ ತನಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಎಲ್ಲಾ ಡಿವೈಸ್ಗಳಿಗೂ ಕೂಡ ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ಅಂಡ್ ರಿಕ್ವೆಸ್ಟ್. ಯಾವ್ಯಾವ ಡಿವೈಸ್ ಕನೆಕ್ಟ್ ಆಗಿದಾವಲ್ಲ, ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ದಟ್ ಇನ್ಫಾರ್ಮೇಶನ್ ಟು ಆಲ್ ದ ಕನೆಕ್ಟೆಡ್ ನೋಡ್ಸ್ ಆನ್ ದಟ್ ಸೇಮ್ ಬ್ರಾಡ್ಕಾಸ್ಟ್. ಆ ಡೊಮೈನ್ ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಬ್ರಾಡ್ಕಾಸ್ಟ್ ಮೆಸೇಜ್ ನ ಕನ್ವೆ ಮಾಡುತ್ತೆ, ಸೆಂಡ್ ಮಾಡ್ತಾ ಹೋಗ್ತದೆ. ಬಟ್ ಡ್ಯೂರಿಂಗ್ ದಟ್ ಸೇಮ್ ಪ್ರೊಸೀಜರ್ ಇದೇನ್ ಮಾಡುತ್ತೆ ಅಂತಂದ್ರೆ, ಇದ್ರ ಒಳಗಡೆ ಈ ಒಂದು ಸ್ವಿಚ್ ಒಳಗಡೆ ಒಂದು ಸ್ಮಾಲ್ ಏರಿಯಾ ಇದೆ, ಒಂದು ಕ್ಯಾಶ್ ಏರಿಯಾ ಇದೆ. ಅದನ್ನ ನಾವು ಕ್ಯಾಮ್ ಟೇಬಲ್ ಅಂತ ಕರಿತೀವಿ. ಕ್ಯಾಮ್ ಕಂಟೆಂಟ್ ಆಕ್ಸೆಸಿಬಲ್ ಮೆಮೊರಿ ಅಂತ ಕರಿತೀವಿ. ಈ ಕಂಟೆಂಟ್ ಆಕ್ಸೆಸಿಬಲ್ ಮೆಮೊರಿ ಏನಿದೆಯಲ್ವಾ, ಇದು ಏನ್ ಮಾಡುತ್ತೆ, ಈ ಒಂದು ಮ್ಯಾಕ್ ಅಡ್ರೆಸ್ಸಿಂಗ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಮ್ಯಾಕ್ ಅಡ್ರೆಸ್ಸಿಂಗ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಕ್ಯಾಮ್ ಟೇಬಲ್ ಅಂತಂದ್ರೆ, ಕ್ಯಾಮ್ ಅಂತಂದ್ರೆ ಕಂಟೆಂಟ್ ಆಕ್ಸೆಸಿಬಲ್ ಮೆಮೊರಿ ಅಂತ ಕರಿತೀವಿ. ಕಂಟೆಂಟ್ ಆಕ್ಸೆಸಿಬಲ್ ಮೆಮೊರಿ. ಓಕೆ, ಈ ಕಂಟೆಂಟ್ ಆಕ್ಸೆಸಿಬಲ್ ಮೆಮೊರಿ ಏನಿದೆಯಲ್ವಾ, ದಿಸ್ ಕ್ಯಾಮ್ ಟೇಬಲ್ ಏನ್ ಮಾಡತ್ತಲ್ವಾ, ಅದು ಏನ್ ಮಾಡ್ತಾ ಹೋಗುತ್ತೆ. ಹೇಗೆ ಇಲ್ಲಿ ಬಂತಲ್ವಾ, ನನ್ನ ಪೋರ್ಟಿಗೆ ನನ್ನ ಎನ್ನುವಂತಹ ಕಂಪ್ಯೂಟರ್ದು ಮ್ಯಾಕ್ ಅಡ್ರೆಸ್ ಇದು. ಅಂದ್ರೆ ಇದು ಕಂಪ್ಯೂಟರ್ ಹೆಸರು ಇದಕ್ಕೇನು ಗೊತ್ತಿರಲ್ಲ. ಅಂದ್ರೆ ಇದು ಐಡೆಂಟಿಟಿ ಲೇಯರ್ 2 ಅಡ್ರೆಸ್ ಮುಖಾಂತರನೇ ಕಂಪ್ಯೂಟರ್ನ ಐಡೆಂಟಿಫೈ ಮಾಡೋದು. ಎ ಅನ್ನುವ ಮ್ಯಾಕ್ ಅಡ್ರೆಸ್ ನ ಕಂಪ್ಯೂಟರ್ ನನ್ನ ಪೋರ್ಟ್ ನಂಬರ್ 1 ಗೆ ಕನೆಕ್ಟ್ ಆಗಿದೆ. ಓಕೆ, ಸೊ ಅಲ್ಲೇನ್ ಮಾಡ್ಕೊಳ್ತದೆ, ಪೋರ್ಟ್ ನಂಬರ್ ಮತ್ತೊಂದು ಕಡೆ ಮ್ಯಾಕ್ ಅಡ್ರೆಸ್. ಓಕೆ, ಪೋರ್ಟ್ ನಂಬರ್ ಮತ್ತೊಂದು ಕಡೆ ಮ್ಯಾಕ್ ಅಡ್ರೆಸ್, ಇದೊಂದು ಲಿಸ್ಟ್ ಮೆನ್ಷನ್, ಇದೊಂದು ಟೇಬಲ್ ನ ಜನರೇಟ್ ಮಾಡ್ತಾ ಹೋಗುತ್ತೆ. ಈ ಪೋರ್ಟ್ ನಂಬರ್ ಅಂದ್ರೆ ನನ್ನ ಪೋರ್ಟ್ ನಂಬರ್ ಫಾಸ್ಟ್ ಇಥರ್ನೆಟ್ 0/1 ಪೋರ್ಟಿಗೆ ಎ ಎನ್ನುವ ಕಂಪ್ಯೂಟರ್ ಜನರೇಟ್ ಆಗಿದೆ. ಅದೇ ರೀತಿ ನನ್ನ ಫಾಸ್ಟ್ ಇಥರ್ನೆಟ್ 0/2 ಪೋರ್ಟಿಗೆ ಬಿ ಎನ್ನುವ ಕಂಪ್ಯೂಟರ್ ಜನರೇಟ್ ಆಗಿದೆ. ಯಾವಾಗ ಡ್ಯೂರಿಂಗ್ ದ ಟ್ರಾನ್ಸಾಕ್ಷನ್ ಇದಕ್ಕೆ ಅರ್ಥ ಆಗ್ಬಿಡುತ್ತಲ್ವಾ, ಮಾತಾಡಬೇಕಾದಾಗ ಅದಾಗಿ ಕ್ಯಾಶ್ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟು ಇದೊಂದು ಟೇಬಲ್ ನ ಜನರೇಟ್ ಮಾಡುತ್ತೆ. ಈ ಟೇಬಲ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಮ್ಯಾಕ್ ಅಡ್ರೆಸ್ ಲುಕ್ಅಪ್ ಟೇಬಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಕ್ ಅಡ್ರೆಸ್ ಲುಕ್ಅಪ್ ಟೇಬಲ್ ಅಂತ ಕರಿತೀವಿ. ಈ ಮ್ಯಾಕ್ ಅಡ್ರೆಸ್ ಲುಕ್ಅಪ್ ಟೇಬಲ್ ಏನಿದೆಯಲ್ಲ, ಈ ರೀತಿ ಒಂದು ಮ್ಯಾಕ್ ಅಡ್ರೆಸ್ ನ ಇನ್ಫಾರ್ಮೇಶನ್ ನ ಏನ್ ಮಾಡ್ಕೊಳ್ತಾ ಹೋಗುತ್ತೆ, ತನ್ನಲ್ಲಿ ಸೇವ್ ಮಾಡ್ಕೊಳ್ತಾ ಹೋಗ್ತದೆ. ಕ್ಲಿಯರ್? ಅಂದ್ರೆ ಈ ಒಂದು ಅಡ್ರೆಸ್ಸಿಂಗ್ ಏನಿದೆಯಲ್ವಾ, ದೀಸ್ ಆರ್ ದ ಥಿಂಗ್ಸ್ ವಿಚ್ ಸ್ವಿಚ್ ಲರ್ನ್ಸ್ ಡೈನಾಮಿಕಲಿ. ಡೈನಾಮಿಕಲಿ ಅಂದ್ರೆ during that communication process, it will try to see the MAC address of that particular device and it will save that information in its CAM table. MAC address lookup table ಅಲ್ಲಿ ಇದೇನ್ ಮಾಡುತ್ತೆ, ಇದು ಡೈನಾಮಿಕ್ ಆಗಿ ಕಲ್ತು ಬಿಟ್ಟು ಏನ್ ಮಾಡುತ್ತೆ, ತನ್ನ ಒಂದು ಮೆಮೊರಿಯಲ್ಲಿ ಅದು ಸೇವ್ ಮಾಡ್ಕೊಳ್ತಾ ಹೋಗ್ತದೆ. MAC address lookup table ಅಲ್ಲಿ ಅದು ಸೇವ್ ಮಾಡ್ಕೊಳ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಡೈನಾಮಿಕ್ ಆಗಿ ಲರ್ನ್ ಮಾಡಿರ್ತಕ್ಕಂತಹ ಮ್ಯಾಕ್ ಅಡ್ರೆಸ್ ಅನ್ನ ಎಲ್ಲಿವರೆಗೂ ಸೇವ್ ಮಾಡುತ್ತೆ ಅಂತಂದ್ರೆ ದ ಡ್ಯೂರೇಷನ್ ಇಸ್ 5 minutes. ಓಕೆ, 5 minutes ವರೆಗೂ ಅದು ಹಾಗೆ ಉಳ್ಕೊಳ್ತದೆ. 5 minutes ಆದ ನಂತರ ಮತ್ತೆ ಇಟ್ ವಿಲ್ ಟ್ರೈ ಟು ರೀಲರ್ನ್.
ಇವಾಗ 5 ಮಿನಿಟ್ಸ್ ವರ್ಗು. ಯಾಕೆ ಗೊತ್ತಾ? ಯಾಕೆಂದ್ರೆ IP ಈ address ಒಂದು ಅಂತ. ಕಂಪ್ಯೂಟರ್ ಏನಿದೆಯಲ್ವಾ, ಈಗ ನಾನು ಈ ಪೋರ್ಟಿಗೆ ಕನೆಕ್ಟ್ ಮಾಡಿದ್ದೀನಿ, ಈಗ ಕೇಬಲ್ ಡಿಸ್ಕನೆಕ್ಟ್ ಮಾಡಿ ಇದನ್ನ ನಾನು ಮತ್ತೆ sir. ಪೋರ್ಟ್ ನಂಬರ್ 10 ಕನೆಕ್ಟ್ ಮಾಡಿದೆ. ಅರ್ಥ sir. ಆಯ್ತಲ್ಲ? ನಾವು ದಿಸ್ ಡಿವೈಸ್ ಇಸ್ ನೋ ಮೋರ್ ಪ್ಲಗ್ ಟು ಪೋರ್ಟ್ ನಂಬರ್ 1. ಅರ್ಥ ಆಯ್ತಲ್ಲ? ಹಾಗಾಗ್ಬಿಟ್ಟು ಅದು ಪ್ರತಿ 5 ಮಿನಿಟ್ಸ್ ಒಮ್ಮೆ ಏನಾಗ್ತಾ ಹೋಗ್ತದೆ, ಅದು ತನ್ನ ಫ್ಲಶ್ ಔಟ್ ಆಗುತ್ತೆ ಮತ್ತೆ ಹೊಸದಾಗಿ ಕಲೀಲಿಕ್ಕೆ ಪ್ರಯತ್ನ ಪಡ್ತದೆ. ಅದೆಲ್ಲ ಕ್ಯಾಶ್ ಮೆಮೊರಿಲಿ ಸೇವ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಕಂಟೆಂಟ್ sir. ಇಷ್ಟು ಅರ್ಥ ಆಯ್ತಾ? ಫೈನ್. ನಾವು ಈಗ ಏನ್ ಮಾಡೋಣ, ಈಗ ನಾವು ಪ್ರಾಕ್ಟಿಕಲಿ ವಿ ವಿಲ್ ಟ್ರೈ ಟು ಸಿ. ಪ್ಯಾಕೆಟ್ ಟ್ರೇಸರ್ ಕಾಣ್ತಾ ಇದೆನಾ? sir. ಓಕೆ. ಓಕೆ, ಈಗ ನಾವೇನ್ ಮಾಡೋಣ, ಒಂದು ನಾನು ಸ್ವಿಚ್ ನ ತಗೊಳ್ತೀನಿ. ಐ ವಿಲ್ ಟ್ರೈ ಟು ಪಿಕ್ ಸಮ್ 3-4 ಡಿವೈಸಸ್ ಹಿಯರ್. ಈ ಎಲ್ಲದನ್ನು ಕೂಡ ನಾನು ಕನೆಕ್ಟ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಾ ಇದೆಯಲ್ವಾ? sir. ಫೈನ್. ಈಗ ನಾನಿಲ್ಲಿ 4 ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ದೀನಿ. 1 2 3 4 ಸ್ವಿಚ್ಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಈಗ ಒಂದು ಕೆಲಸ ಮಾಡೋಣ, ಸ್ವಿಚ್ ಒಳಗಡೆ ಹೋಗ್ಬಿಟ್ಟು ಸ್ವಿಚ್ ಕೂಡ ಸೇಮ್ ಯಾವ ರೀತಿ ರೌಟರ್ ಒಳಗಡೆ ಇರುತ್ತಲ್ಲ iOS, ಅದೇ ರೀತಿ ಇದ್ರೊಳಗಡೆ ಕೂಡ ಇರ್ತದೆ. ಓಕೆ, ಸ್ವಿಚ್ ಎನೇಬಲ್ ಅಂತ ಕೊಟ್ರೆ, ಸಾರಿ ಎನೇಬಲ್, ನಾನು ಪ್ರಿವಿಲೇಜ್ ಮೋಡಲ್ ಹೋಗ್ತೀನಿ. ಇಫ್ ಐ ಟೈಪ್ ಶೋ IP ಇಂಟರ್ಫೇಸ್ ಬ್ರೀಫ್ ಅಂತ ಕೊಟ್ರೆ ಅವೈಲೇಬಲ್ IP ಇಂಟರ್ಫೇಸಸ್ ನ ನನಗಿದು ಶೋ ಮಾಡ್ತದೆ. ಓಕೆ, ಶೋ IP interface brief. Total there were 24 fast Ethernet ports were there and 2 gigabit Ethernet ports also there. Okay, ಆಯ್ತಲ್ವಾ? ಶೋ IP interface brief ಆಯ್ತು. Then next, ಈಗ ನಾವೇನ್ ಮಾಡೋಣ, if you try to see show MAC address table, show MAC address table, show MAC address table ಅಂತ ನಾನು ಕೊಟ್ಟಾಗ ಸಿ ಇಲ್ಲಿ ಏನಾದ್ರೂ ಯಾವ್ದಾದ್ರು ಡಿವೈಸ್ ಕನೆಕ್ಟೆಡ್ ಮ್ಯಾಕ್ ಅಡ್ರೆಸ್ ಕಾಣ್ತಾ ಇದೆನಾ ಇಲ್ಲಿ? No, sir. VLAN, MAC address, type, ports. I Okay. can't see any MAC addressing information here. Okay, ಈಗ ನಾನು ಏನು ಮಾಡ್ತೀನಿ, ಈ ಎಲ್ಲ ಕಂಪ್ಯೂಟರ್ಗೂ ಕೂಡ ಒಂದು IP ಅಡ್ರೆಸ್ ಕೊಟ್ಕೊಳ್ತೀನಿ. 192.168.10.1. Then I will copy this. Copy. .10.2
10.3 10.4 ಓಕೆ IP ಅಡ್ರೆಸ್ ನಾನು ಇಲ್ಲಿ ಕೊಟ್ಟೆ. ಈಗ ಏನ್ ಮಾಡ್ತೀನಿ ನಾನು, ಐ ವಿಲ್ ಜಸ್ಟ್ ಪಿಂಗ್ ಫ್ರಮ್ PC2 to PC5 ಗೆ ನಾನು ಪಿಂಗ್ ಮಾಡ್ತೀನಿ. ಓಕೆ, ಇಲ್ಲಿಂದ ಕಮಾಂಡ್ ಪ್ರಾಂಪ್ಟ್ ಪಿಂಗ್ 192.168.10.4 ರಿಪ್ಲೈ ಬಂತಲ್ವಾ. ಮೀನ್ ವೈಲ್ ಇಲ್ಲಿ ಮ್ಯಾಕ್ ಅಡ್ರೆಸ್ ಟೇಬಲ್ ಖಾಲಿ ಇತ್ತಲ್ವಾ. ಈಗ ನೋಡೋಣ, ಶೋ ಮ್ಯಾಕ್ ಅಡ್ರೆಸ್ ಟೇಬಲ್ ಏನಾಯ್ತು, ಮ್ಯಾಕ್ ಅಡ್ರೆಸ್ ಬಂತಲ್ವಾ. ಮೀನ್ಸ್ ಡೈನಾಮಿಕ್ ಆಗಿ ಅದೇನಾಯ್ತು, ಮ್ಯಾಕ್ ಅಡ್ರೆಸ್ ನ ಕಲಿತು. ಇಲ್ಲೇ ಪ್ರಾಸೆಸ್ ಏನಾಗಿರ್ತದೆ, ಜನರಲಿ IP ಅಡ್ರೆಸ್ ಅದೇನ್ ಮಾಡುತ್ತೆ, ಫಸ್ಟ್ ಕಮ್ಯುನಿಕೇಶನ್ ಮಾಡಬೇಕಾದಾಗ ಆರ್ಪ್ ಕಳ್ಸುತ್ತಲ್ಲ ಬ್ರಾಡ್ಕಾಸ್ಟ್, ಆ ಬ್ರಾಡ್ಕಾಸ್ಟ್ ಕಳ್ಸಿದಾಗ ಎಲ್ಲರೂ ಕೂಡ ನಾನಲ್ಲ ಅಂತ ರಿಪ್ಲೈ ಮಾಡಿರ್ತಾರಲ್ಲ. ಇನ್ ಮೀನ್ ಟೈಮ್ ಅದೇ ಪ್ರಾಸೆಸ್ ಅಲ್ಲಿ ಇದೆಲ್ಲ ಮ್ಯಾಕ್ ಅಡ್ರೆಸ್ ಕೂಡ ಡೈನಾಮಿಕ್ ಆಗಿ ಇದು ಲರ್ನ್ ಮಾಡ್ತು. ಅರ್ಥ ಆಯ್ತಲ್ಲ, ಡೈನಾಮಿಕ್ ಆಗಿ ಇದು ಲರ್ನ್ ಮಾಡ್ತು. ಇದೊಂದು 5 ಮಿನಿಟ್ಸ್ ಇರ್ತದೆ. 5 ಮಿನಿಟ್ಸ್ ನಂತರ ಆಟೋಮೆಟಿಕ್ ಆಗಿ ಇದೇನಾಗುತ್ತಲ್ಲ ಫ್ಲಶ್ ಔಟ್ ಆಗುತ್ತೆ. ಓಕೆ, ಇದು ಹೀಗೆ ಇರ್ಲಿ. 5 ಮಿನಿಟ್ಸ್ ನಂತರ ಮತ್ತೆ ಚೆಕ್ ಮಾಡಂತೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಈಗ ಇದು ಅರ್ಥ ಆಯ್ತಾ ಹೇಗೆ ಅಂತ? ಓಕೆ ಫೈನ್. ಬೇಕಾದ್ರೆ ನಾವು ಅದನ್ನ ಸ್ಟ್ಯಾಟಿಕ್ ಆಗೂ ಕೂಡ ನಮ್ಗೆ ಯಾವ ಮ್ಯಾಕ್ ಅಡ್ರೆಸ್ ಇದೆಯಲ್ಲ ಮ್ಯಾಕ್ ಅಡ್ರೆಸ್ ನ ಮ್ಯಾಪ್ ಕೂಡ ಮಾಡಬಹುದು ಸ್ಟ್ಯಾಟಿಕ್ ಆಗಿ. ಈ ಒಂದು ಜನರಲ್ ಆಗಿ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಈಗ ಒಂದು ನಮ್ಮ ನೆಟ್ವರ್ಕ್ ಅಲ್ಲಿ ಏನಿದೆ, ಒಂದು ಸ್ಪೆಸಿಫಿಕ್ ಒಂದು ಸರ್ವರ್ ಇದೆ ಅಂತ ಅನ್ಕೋಣ. ಓಕೆ, ಇದೊಂದು ಸರ್ವರ್. ಇಲ್ಲಿ ನಾನೇನ್ ಮಾಡ್ತೀನಿ, ಫಾಸ್ಟ್ ಇದ್ರೆ 0/24 ಇದನ್ನ ಕನೆಕ್ಟ್ ಮಾಡ್ತೀನಿ. ಫಾಸ್ಟ್ ಇದ್ರೆ 0/0 ಈ ಪೋರ್ಟ್ ನಂಬರ್ 24 ಏನಿದೆಯಲ್ವಾ, ಈ ಪೋರ್ಟ್ ನಂಬರ್ 24 ಗೆ ಯಾವಾಗ್ಲೂ ಕೂಡ ಅದು ಡೈನಾಮಿಕ್ ಆಗಿ ರೀಜನರೇಟ್ ಆಗ್ಕೊಡ್ದು, ಡೈನಾಮಿಕ್ ಆಗಿ ಲರ್ನ್ ಆಗ್ಬಾರ್ದು. ನಾನು ಸ್ಟ್ಯಾಟಿಕ್ ಆಗಿ ಮ್ಯಾಪ್ ಮಾಡ್ತೀನಿ. ಯಾಕೆಂದ್ರೆ ಇದು ನಾನು ಪದೇ ಇಲ್ಲಿಂದ ಡಿಸ್ಕನೆಕ್ಟ್ ಮಾಡೋದಿಲ್ಲ. ಈ ಒಂದು ಡಿವೈಸ್ ನ ಸರ್ವರ್ನ ನನಗೆ ಶೂರ್ ಆಗಿರೋದ್ರಿಂದ ನಾನು ಅದನ್ನ ಸ್ಟ್ಯಾಟಿಕಲಿ ಮ್ಯಾಪ್ ಮಾಡಬೇಕು. ಸ್ಟ್ಯಾಟಿಕ್ ಆಗಿ ಕೂಡ ನಾವೇನ್ ಮಾಡಬಹುದು, ಅದನ್ನ ನಾವು ಮ್ಯಾಪ್ ಮಾಡಬಹುದು. ಓಕೆ, ಹೇಗೆ ಅದು ಸ್ಟ್ಯಾಟಿಕ್ ಆಗಿ ನಾವು ಮ್ಯಾಪ್ ಮಾಡೋಣ ಅಂತ ನೋಡ್ತಾ ಹೋದಾಗ, ಇದ್ರೊಳಗಡೆ ಫಸ್ಟ್ ನಾವು ಟ್ರೈ ಟು ಐಡೆಂಟಿಫೈ ದ ಮ್ಯಾಕ್ ಅಡ್ರೆಸ್ ಆಫ್ ದಿಸ್ ಸರ್ವರ್ ನ ಮ್ಯಾಕ್ ಅಡ್ರೆಸ್ ಏನು ತಿಳ್ಕೊಳ್ಳೋಣ. ಇಂಟರ್ಫೇಸ್ ಎಲ್ಲಿದೆ ಇದರದ್ದು ಮ್ಯಾಕ್ ಅಡ್ರೆಸ್. ಓಕೆ, ಫಾಸ್ಟ್ ಇಥರ್ನೆಟ್ 0/0. ಐ ಜಸ್ಟ್ ಕಾಪಿ ದಿಸ್. ಓಕೆ, ಇದರ ಇಂಟರ್ಫೇಸ್ ಕಾಪಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಒಂದು IP ಅಡ್ರೆಸ್ ಅನ್ನ ಸೆಟ್ ಮಾಡ್ತೀನಿ ಸ್ಟ್ಯಾಟಿಕ್ ಆಗಿ. ಇಲ್ಲಿಂದಲೂ ಮಾಡಬಹುದು, ಡೆಸ್ಕ್ಟಾಪ್ ಹೋಗಿ ಇಲ್ಲಿಂದಲೂ ಕೂಡ ನೀವು ಮಾಡಬಹುದು. 192.168 ಇದಕ್ಕೆ 10.100 ಅಂತ ಒಂದು ನಾನು IP ಅಡ್ರೆಸ್ ನ ಅಸೈನ್ ಮಾಡ್ತೀನಿ ನನ್ನ ಸರ್ವರ್ಗೆ. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಕಾನ್ಫಿಗ್ ಇಂಟರ್ಫೇಸ್ ಫಾಸ್ಟ್ 0/24 MAC address okay, MAC address duplex exit IP LLDP MDS MLS no shutdown spanning tree switch down control switch port security mode non negotiate. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಏನಿದೆಯಲ್ಲ ಅದು ಕಮಾಂಡ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಪ್ರಾಬಬ್ಲಿ. ಅದನ್ನ ನಾನು ಆಮೇಲೆ ಚೆಕ್ ಮಾಡಿ ಹೇಳ್ತೀನಿ ಎಷ್ಟು ಅಂತ. ಸ್ಟ್ಯಾಟಿಕಲಿ ಮ್ಯಾಪ್ ಮಾಡೋದು ಫೈನ್. ಈಗ ಇಲ್ಲಿ ನಾನೇನು ಹೇಳ್ತಾ ಇದ್ದೆ ಅಂತಂದ್ರೆ, ಓಕೆ, ಸೊ ಹಿಯರ್ ಬೀಯಿಂಗ್ ಅ ಸ್ವಿಚ್ ಲೇಯರ್ ಟು ಡಿವೈಸ್ ಇದೇನ್ ಮಾಡ್ಕೊಳ್ತದೆ, ಯಾವುದೇ ಡಿವೈಸ್ ಕಮ್ಯುನಿಕೇಶನ್ ಮಾಡಬೇಕಾದಾಗ ಮತ್ತೆ ಬೇರೆ ಡಿವೈಸ್ಗಳ ಜೊತೆಗೆ ಅದೇನ್ ಮಾಡ್ಕೊಳ್ತದೆ, ಸ್ವಿಚ್ ಬೀಯಿಂಗ್ ಎ ಇಂಟೆಲಿಜೆಂಟ್ ಡಿವೈಸ್ ಇಟ್ ವಿಲ್ ಗೋಯಿಂಗ್ ಟು track the MAC addressing information of that particular device and will start saving these information inside the CAM table. That's what we call as a MAC address lookup table. ಅದನ್ನ MAC address lookup table ಅಂತ ಕರಿತೀವಿ.
ಡೈನಾಮಿಕಲಿ ಲರ್ನ್ ಮ್ಯಾಕ್ ಅಡ್ರೆಸ್ ಲೈಫ್ ಸ್ಪ್ಯಾನ್ ವಿಲ್ ಬಿ ಆಫ್ 5 minutes. 5 ನಿಮಿಷದವರೆಗೂ ಕೂಡ ಅಲ್ಲಿ ಸೇವ್ ಆಗಿರ್ತದೆ ಕಂಟೆಂಟ್. ಅರ್ಥ ಆಯ್ತಲ್ವಾ? ಓಕೆ ಓಕೆ, ನಾವು ಈಗ ನಾವೇನ್ ಮಾಡೋಣ, ಆಕ್ಚುಲಿ VLAN ನ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣಂತೆ. VLAN ಕಾನ್ಸೆಪ್ಟ್, ವಾಟ್ ಆಕ್ಚುಲಿ VLAN ಅಂತಂದ್ರೆ ಏನು ಅದನ್ನ ನೋಡ್ತಾ ಹೋಗೋಣಂತೆ. ಇಲ್ಲಿ VLAN ಅಂತಂದಾಗ VLAN ಅಂತಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ, VLAN ಅಂತಂದ್ರೆ ವರ್ಚುವಲ್ ಲ್ಯಾನ್ ಅಂತ ಅರ್ಥ. ವರ್ಚುವಲ್ ಲ್ಯಾನ್ ಅಂತ ಅರ್ಥ. ಈ ವರ್ಚುವಲ್ ಲ್ಯಾನ್ ಅಂತಂದ್ರೆ ಏನು, ವರ್ಚುವಲ್ ಲ್ಯಾನ್ ಯಾಕೆ ಬೇಸಿಕಲಿ ನಾವು ಕಾನ್ಫಿಗರ್ ಮಾಡಬೇಕು? ಆಗ್ಲೇ ಹೇಳಿದಾಗೆ ಸ್ವಿಚ್ ಏನು, ಸಿಂಗಲ್ ಬ್ರಾಡ್ಕಾಸ್ಟ್ ಮತ್ತೆ ಮಲ್ಟಿಪಲ್ ಕೊಲಿಷನ್ ಡೊಮೈನ್. ಸಿಂಗಲ್ ಬ್ರಾಡ್ಕಾಸ್ಟ್ ಅಂಡ್ ಮಲ್ಟಿಪಲ್ ಕೊಲಿಷನ್ ಡೊಮೈನ್ ಅಂತಂದಾಗ ಇಲ್ಲಿ ಏನಿದೆಯಲ್ವಾ, ಪ್ರತಿ ಪೋರ್ಟು ಕೂಡ ಕೊಲಿಷನ್ ಡೊಮೈನ್ ಆಗಿ ವರ್ಕ್ ಆಗ್ತದೆ. ಈಚ್ ಪೋರ್ಟ್ ಆಫ್ ದಿಸ್ ಡಿವೈಸ್ ವಿಲ್ ವರ್ಕ್ ಆಸ್ ಅ ಕೊಲಿಷನ್ ಡೊಮೈನ್. ಅಂದ್ರೆ ಅರ್ಥ ಅಂದ್ರೆ ಇಲ್ಲಿ ಯಾವುದೇ ಡಿವೈಸ್ ಏನಿದೆಯಲ್ಲ ಮತ್ತೊಂದು ಡಿವೈಸ್ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕಾದಾಗ ಅದೇನು ವರ್ಚುವಲ್ ಸರ್ಕ್ಯೂಟ್ ಏನಿರ್ತದಲ್ವಾ, ಅದು ಬೇರೆ ಯಾರು ಕೂಡ ಆ ಇನ್ಫಾರ್ಮೇಶನ್ ನ ನೀವು ನೋಡ್ಲಿಕ್ಕೆ ಆಗಲ್ಲ. ಅಂದ್ರೆ ದಟ್ ಕೊಲಿಷನ್ ವಿಲ್ ರಿಸೈಡ್ಸ್ ಇನ್ಸೈಡ್ ದಟ್ ಪೋರ್ಟ್ ಓನ್ಲಿ. ಆ ಪೋರ್ಟಿಗೆ ಮಾತ್ರ ಆ ಕೊಲಿಷನ್ ಸೀಮಿತವಾಗಿರುತ್ತೆ ಹೊರತು ಬೇರೆ ಯಾರೂ ಕೂಡ ಆ ಒಂದು ಇನ್ಫಾರ್ಮೇಶನ್ ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಅದು ಕೊಲಿಷನ್. ಬಟ್ ಹಬ್ ಅಲ್ಲಿ ಹಾಗಾಗಲ್ಲ. ಹಬ್ ನಾನು ಯೂಸ್ ಮಾಡ್ತಾ ಇದ್ರೆ ಏನ್ ಮಾಡುತ್ತೆ, ಇಟ್ can't able to differentiate between unicast and broadcast traffic. ಯುನಿಕಾಸ್ಟ್ ಮತ್ತೆ ಬ್ರಾಡ್ಕಾಸ್ಟ್ ಟ್ರಾಫಿಕ್ ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆನ್ಶಿಯೇಟ್ ಮಾಡೋದು ಗೊತ್ತೇ ಆಗಲ್ಲ. ಅದಕ್ಕೆ ಏನೇ ಇನ್ಫಾರ್ಮೇಶನ್ ಬಂದ್ರು ಕೂಡ ಎಲ್ಲರಿಗೂ ಕೂಡ ಬಟಾಬೈಲ್ ಮಾಡುತ್ತೆ, ಎಲ್ಲರಿಗೂ ಕೂಡ ಕಳಿಸ್ಕೊಡುತ್ತೆ. ಅರ್ಥ ಆಯ್ತಲ್ಲ? ಅದು ಫಿಸಿಕಲ್ ಲೇಯರ್ ಡಿವೈಸ್. ಬಟ್ ಇದು ಹಾಗಲ್ಲ, ಇದು ನೋಡುತ್ತೆ ಯಾರಿಗೆ ನಾನು ಇದನ್ನ ಕಳಿಸ್ಬೇಕು ಅವರಿಗೆ ಮಾತ್ರ ಡೇಟಾನ ಫಾರ್ವರ್ಡ್ ಮಾಡ್ತದೆ. ಟೆಕ್ನಿಕಲಿ ಹೇಳೋದಾದ್ರೆ ಈ 10 ಪೋರ್ಟ್ ಸ್ವಿಚ್ ನಂದು 10 ಪೋರ್ಟ್ ಇದ್ರ ಒಳಗಡೆ ಇದೆ. ಟೆಕ್ನಿಕಲಿ ಇನ್ನ ಸ್ವಲ್ಪ ನಾನು ರಿಫೈನ್ ಮಾಡೋದಾದ್ರೆ ಸಿಂಗಲ್ ಬ್ರಾಡ್ಕಾಸ್ಟ್ ಅಂತೂ ಹೌದು, ಮಲ್ಟಿಪಲ್ ಕೊಲಿಷನ್ ಡೊಮೈನ್ ಅಂತಂದ್ರೆ ಇದು ಜನರಲ್ ಆಗುತ್ತೆ. ಬಟ್ 10 ಪೋರ್ಟ್ ಸ್ವಿಚ್ ಆದ್ರೆ ಎಷ್ಟಾಯ್ತು, 10 ಕೊಲಿಷನ್ ಡೊಮೈನ್ಸ್ ಇದೆ ಅಂತ ಅರ್ಥ. 24 ಪೋರ್ಟ್ ಸ್ವಿಚ್ ಇದ್ರೆ 24 ಕೊಲಿಷನ್ ಡೊಮೈನ್ ಇದೆ ಅಂತ ಅರ್ಥ. 48 ಪೋರ್ಟ್ ಇದ್ರೆ 48 ಕೊಲಿಷನ್ ಡೊಮೈನ್ಸ್ ಇದೆ ಅಂತ ಅರ್ಥ. ನಂಬರ್ ಆಫ್ ports inside the switch is equal to number of collision domains. Clear? So number of ports ಎಷ್ಟಿರುತ್ತೆ ಅಷ್ಟು collision domain ಅಂತ ಅರ್ಥ. ಇಲ್ಲಿ ನೋಡಿ, ಈಗ ಕಂಪ್ನೀಸ್ ಅಲ್ಲಿ ಏನಾಗುತ್ತೆ ಜನರಲಿ, ಈಗ ನನ್ನ ಹತ್ರ ಒಂದು ಸ್ವಿಚ್ ಇದೆ, ಒಂದು 24 ಪೋರ್ಟ್ ಸ್ವಿಚ್ ಇದೆ. ಫೈನ್, ನಾನೇನ್ ಮಾಡ್ತೀನಿ, 24 ಪೋರ್ಟ್ ಸ್ವಿಚ್ ಇದೆ ಮತ್ತೆ ನನ್ನ ಕಂಪ್ನಿ ಒಳಗಡೆ ಎಂಪ್ಲಾಯೀಸ್ ಜಾಸ್ತಿ ಆಗ್ತಾರೆ, ನಾನು ಮತ್ತೊಂದು 24 ಪೋರ್ಟ್ ಸ್ವಿಚ್ ತಗೊಳ್ತೀನಿ. ಓಕೆ, ಮತ್ತೇನ್ ಮಾಡ್ತೀನಿ ನಾನು, ಮತ್ತೆ ಎಂಪ್ಲಾಯೀಸ್ ಜಾಸ್ತಿ ಆಗ್ತಾರೆ, ಎಕ್ಸ್ಪಾನ್ಷನ್ ಪಾಯಿಂಟ್ ಆಫ್ ವ್ಯೂ ಮತ್ತೊಂದು 24 ಪೋರ್ಟ್ ಸ್ವಿಚ್ ತಗೊಳ್ತೀನಿ. ನಾನು ಈ ಸ್ವಿಚ್ ನ ಇದಕ್ಕೆ ಡೈಸಿ ಚೈನ್ ಫಾರ್ಮ್ಯಾಟ್ ಅಲ್ಲಿ ನಾನು ಎಲ್ಲದನ್ನು ಕೂಡ ಕನೆಕ್ಟ್ ಮಾಡಿದೆ. ಐ ಹ್ಯಾವ್ ಕನೆಕ್ಟೆಡ್ ಆಲ್ ಆಫ್ ದೆಮ್ ಇನ್ ಎ ಡೈಸಿ ಚೈನ್ ಫಾರ್ಮ್ಯಾಟ್. ಡೈಸಿ ಚೈನ್ ಫಾರ್ಮ್ಯಾಟ್ ಅಲ್ಲಿ ಎಲ್ಲಾ ಒಂದು ಡಿವೈಸಸ್ ನ ನಾನು ಕನೆಕ್ಟ್ ಮಾಡ್ತೀನಿ. ಈಗ ಡೈಸಿ ಚೈನ್ ಫಾರ್ಮ್ಯಾಟ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲೇನಾಯ್ತು, ನನ್ ಬ್ರಾಡ್ಕಾಸ್ಟ್ ಏನಾಯ್ತು, ನನ್ನ ಬ್ರಾಡ್ಕಾಸ್ಟ್ ಏನಾಯ್ತು 72. ಬ್ರಾಡ್ಕಾಸ್ಟ್ ಬಿಕಮ್ ಬಿಗ್ಗರ್ ಅಂಡ್ ಬಿಗ್ಗರ್ ಅಲ್ವಾ? ಎಷ್ಟು ನಂಬರ್ ಆಫ್ ಡಿವೈಸಸ್ ನಾನು ಹೀಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನೋ ಅಷ್ಟು ದೊಡ್ಡದಾಗ್ತಾ ಹೋಗ್ತದೆ. ಎಕ್ಸಾಕ್ಟ್ಲಿ ರೈಟ್. 72 ಪೋರ್ಟ್ ನಾನು ಕಂಬೈನ್ ಮಾಡಿದೆ. ಈಗ 72 ಕೊಲಿಷನ್ ಡೊಮೈನ್ ಇದೆ, ಇದರಲ್ಲಿ 72 ಕೊಲಿಷನ್ ಡೊಮೈನ್ ಇದೆ ಮತ್ತೆ 1 ಬಿಗ್ ಬ್ರಾಡ್ಕಾಸ್ಟ್. ಕರೆಕ್ಟ್, 72 ಕೊಲಿಷನ್ ಡೊಮೈನ್ ಆಯ್ತು, ಒಂದು ದೊಡ್ಡ ಬ್ರಾಡ್ಕಾಸ್ಟ್ ಆಯ್ತು. ಮೀನ್ಸ್ ಇಲ್ಲಿ ಯಾವುದೋ ಒಂದು ಕಂಪ್ಯೂಟರ್, ಓಕೆ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಈತ ಒಂದು ಬ್ರಾಡ್ಕಾಸ್ಟ್ ನ ಕಳಿಸ್ದ ಅಂತ ಅನ್ಕೊಂಡ್ರೆ, ದಟ್ ಬ್ರಾಡ್ಕಾಸ್ಟ್ ಹ್ಯಾಸ್ ಟು ಟ್ರಾವೆಲ್ ಅಕ್ರಾಸ್ ಆಲ್ ದ ಪೋರ್ಟ್ಸ್. ಎಲ್ಲ 72 ಇದನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಡಿವೈಸ್ಗಳಿಗೂ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ಸಿ, ಇಲ್ಲಿ ಯಾರಿಗ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇಲ್ವೋ ಅವ್ರಿಗೆಲ್ಲರಿಗೂ ಕೂಡ ಬ್ರಾಡ್ಕಾಸ್ಟ್ ಹೋಗ್ತದೆ. ಈ ಬ್ರಾಡ್ಕಾಸ್ಟ್ ಹೋಗೋದ್ರಿಂದ ಏನಾಗುತ್ತೆ, ಅನ್ನೆಸೆಸರಿ ಟ್ರಾಫಿಕ್ ಅಲ್ವಾ? ಅನ್ನೆಸೆಸರಿ ಟ್ರಾಫಿಕ್ ಜಾಸ್ತಿ ಆದ್ರೆ ಅದೇ ನನ್ನ ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಇಶ್ಯೂಸ್ ಆಗುತ್ತೆ, ನನ್ನ ಪರ್ಫಾರ್ಮೆನ್ಸ್ ಏನಾಗುತ್ತೆ, ಡಿಗ್ರೇಡ್ ಆಗುತ್ತೆ. ಕ್ಲಿಯರ್? ಅಷ್ಟು ದೊಡ್ಡ ಬ್ರಾಡ್ಕಾಸ್ಟ್ ನನ್ಗೆ ಆಗ್ಬೇಕು, ಯಾಕಂದ್ರೆ ಇಲ್ಲಿಂದ ಒಬ್ಬ ಅನೌನ್ಸ್ಮೆಂಟ್ ಮಾಡ್ದ ಅಂತಂದ್ರೆ ಕಿರಿಕಿರಿ.
ಇಲ್ಲೂ ಹೌದು. ಹೋಗುತ್ತೆ, ಈ ಸ್ವಿಚ್ ಹೊರತುಪಡಿಸಿ ಈ ಸ್ವಿಚ್ಗೆ ಹೋಗುತ್ತೆ, ಈ ಸ್ವಿಚ್ಗೆ ಹೋಗುತ್ತೆ, ನಾಳೆ ಮತ್ತೆ ನಾನು ಸ್ವಿಚ್ ಇನ್ಸ್ಟಾಲ್ ಮಾಡಿದೆ ಆ ಸ್ವಿಚ್ಗೂ ಕೂಡ ಬ್ರಾಡ್ಕಾಸ್ಟ್ ಟ್ರಾವೆಲ್ ಮಾಡುತ್ತೆ. ಸೊ ಈ ಒಂದು ಬ್ರಾಡ್ಕಾಸ್ಟ್ ನ ಬ್ರೇಕ್ ಮಾಡ್ಲಿಕ್ಕೆ VLAN ನಾವು ಯೂಸ್ ಮಾಡ್ತೀವಿ. VLAN ವಿಲ್ ಬಿ ಯೂಸ್ಡ್ ಫಾರ್ ವಾಟ್? ಟು ಬ್ರೇಕ್ ದ ಬ್ರಾಡ್ಕಾಸ್ಟ್ ಡೊಮೈನ್ ಇಂಟು ಸ್ಮಾಲರ್ ಪೀಸಸ್. ಬ್ರೇಕ್ ದ broadcast into smaller pieces. ಓಕೆ, ಬ್ರಾಡ್ಕಾಸ್ಟ್ ನ ಸ್ಮಾಲ್ ಪೀಸಸ್ ಅಲ್ಲಿ ಡಿವೈಡ್ ಮಾಡ್ಲಿಕ್ಕೆ ನಾವು VLAN ಅನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ವಾಟ್ ಇಸ್ VLAN ಅಂತ ಯಾರಾದ್ರೂ ಟೆಕ್ನಿಕಲಿ ಕೇಳಿದ್ರೆ ಏನಂತ ಹೇಳಬೇಕು? VLAN ಇಸ್ ಅ ಟೆಕ್ನಾಲಜಿ ವಿಚ್ ಹೆಲ್ಪ್ಸ್ ಅಸ್ ಟು ಬ್ರೇಕ್ ದ ಬ್ರಾಡ್ಕಾಸ್ಟ್ ಡೊಮೈನ್ ಇಂಟು ಸ್ಮಾಲರ್ ಪೀಸಸ್ ಅಂತ ಹೇಳಬೇಕು. ಅರ್ಥ ಆಯ್ತಲ್ಲ? Okay, VLAN ಇಸ್ ಅ ಸ್ವಿಚಿಂಗ್ ಟೆಕ್ನಾಲಜಿ ಹೆಲ್ಪ್ಸ್ ಟು ಬ್ರೇಕ್ ದ ಬ್ರಾಡ್ಕಾಸ್ಟ್ ಇಂಟು ಸ್ಮಾಲರ್ ಪೀಸಸ್ ಅಂತ ಹೇಳಬೇಕು. ಅರ್ಥ ಆಯ್ತಲ್ವಾ? ಫೈನ್. ಒಂದು, ಯಾಕೆ ಬ್ರೇಕ್ ಮಾಡ್ಬೇಕಾಯ್ತು? ಬಹಳ ದೊಡ್ಡದು ಅನ್ನೆಸೆಸರಿ ಟ್ರಾಫಿಕ್ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ಒಂದು. ಈಗ ಮತ್ತೊಂದು ಸೆಕ್ಯೂರಿಟಿನೂ ಕೂಡ ಇಲ್ಲಿ ಮಹತ್ವದ್ದಾಗ್ತದೆ. ಈಗ ಇಲ್ಲಿ ನಾನು ಕೆಲವೊಂದು ಪೋರ್ಟ್ ನ ನಾನು ಬರ್ಕೊಳ್ತೀನಿ. 1 2 3 4 5 6 7 8 8 ಪೋರ್ಟ್ ಸ್ವಿಚ್ ಇದೆ ನನ್ನ ಹತ್ರ. ಇಲ್ಲಿ ಒಂದು PC. ಓಕೆ ಓಕೆ, ಅರ್ಥ ಆಯ್ತಲ್ವಾ? ಸೊ ಇಲ್ಲೇನಿದೆಯಲ್ವಾ, ಕೆಲವೊಂದು PCs ಏನಿದೆಯಲ್ವಾ, ಇದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದೇನಿದೆಯಲ್ಲ, ಈ 2 PCಗಳೇನಿದೆಯಲ್ವಾ, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವು. ಅದೇ ರೀತಿ ಈ 2 PC ಏನಿದೆಯಲ್ವಾ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥವು. ಓಕೆ, ದೇ ಬಿಲಾಂಗ್ಸ್ ಟು ಮಾರ್ಕೆಟಿಂಗ್, ದೇ ಬಿಲಾಂಗ್ಸ್ ಟು ಸೇಲ್ಸ್. ಓಕೆ, ಸೇಲ್ಸ್ ಇದು ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ PCಗಳು. ಓಕೆ, ಈಗ ಇಲ್ಲಿ ಈ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಅಂತಕ್ಕಂಥ ಡಿಪಾರ್ಟ್ಮೆಂಟ್ ಇದೆ. ನಾನೇನ್ ಮಾಡಬೇಕು? ಸೇಲ್ಸ್ ಡೇಟಾ, ಸೇಲ್ಸ್ ಡಿಪಾರ್ಟ್ಮೆಂಟ್ನವರು ಸೇಲ್ಸ್ ಡಿಪಾರ್ಟ್ಮೆಂಟ್ PCಗಳ ಜೊತೆಗೆ ಮಾತ್ರ ಕಮ್ಯುನಿಕೇಟ್ ಮಾಡಬೇಕು. ವೆರಾಸ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೆ ಮಾತ್ರ ಕಮ್ಯುನಿಕೇಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಯಾಕೆ ಅಂದ್ರೆ ಒಂದು ಬ್ರಾಡ್ಕಾಸ್ಟ್ ಚಿಕ್ಕದಾಗ್ತದೆ, ಅಂದ್ರೆ ಜೊತೆಗೆ ಏನಾಗುತ್ತೆ, ನನ್ನ ಬ್ರಾಡ್ಕಾಸ್ಟ್ ಚಿಕ್ಕದಾಗೋದ್ರ ಜೊತೆಗೆ ನಾನು ಸೆಕ್ಯೂರಿಟಿನೂ ಕೂಡ ನಾನು ಮೇಂಟೈನ್ ಅಂಡ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೆಕ್ಯೂರಿಟಿನೂ ಕೂಡ ನಾನು ಇಲ್ಲಿ ಮೇಂಟೈನ್ ಅಂಡ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ಸೊ ನಾನು ಸ್ವಿಚ್ ನ ವರ್ಚುವಲಿ ಬ್ರೇಕ್ ಮಾಡ್ತಾ ಇದ್ದೀನಿ, ಅಂದ್ರೆ ಫಿಸಿಕಲಿ ಬ್ರೇಕ್ ಮಾಡ್ತಾ ಇಲ್ಲ, ವರ್ಚುವಲಿ ಟು ಬ್ರೇಕ್ ದ ಸ್ವಿಚ್. ಅರ್ಥ ಆಯ್ತಲ್ಲ? ಹೇಗೆ ಅಂತಂದ್ರೆ, ಇದು ಪೋರ್ಟ್ ನಂಬರ್ 1 2 3 4, ಇದು 5 6 7 8, ಈ 8 ಪೋರ್ಟ್ ಸ್ವಿಚ್ ಏನಿದೆಯಲ್ಲ, ಈ 4 ಪೋರ್ಟ್ ನಾನೇನ್ ಮಾಡ್ತೀನಿ, ನಾನು ಒಂದು ಸೆಪರೇಟ್ VLAN ಕ್ರಿಯೇಟ್ ಮಾಡಿ, VLAN 10 ಅಂತ ಕ್ರಿಯೇಟ್ ಮಾಡಿ, ಆ VLAN 10 ನಲ್ಲಿ ಪ್ಲೇಸ್ ಮಾಡ್ತೀನಿ. ಅದೇ ರೀತಿ ಈ ರಿಮೈನಿಂಗ್ 8 ಪೋರ್ಟ್ ಏನ್ ಮಾಡ್ತೀನಿ, VLAN 20 ಅಂತ ಒಂದು VLAN 20 ಅಂತಕ್ಕಂತಹ ಪೋರ್ಟ್ ನ ಕ್ರಿಯೇಟ್ ಮಾಡಿ, ಆ VLAN 20 ಒಳಗಡೆ ನಾನು ಇದನ್ನ ಪ್ಲೇಸ್ ಮಾಡ್ತೀನಿ. ಓಕೆ ಓಕೆ, ಸೊ ಇದು VLAN ಅಂತಕ್ಕಂಥದ್ದು ಏನಿದೆಯಲ್ಲ, ದಿಸ್ ಇಸ್ ಅ ಎಂಟೈರ್ಲಿ ಸ್ವಿಚಿಂಗ್ ಟೆಕ್ನಾಲಜಿ. VLAN ಅಂತಕ್ಕಂಥದ್ದು ಏನಿದೆಯಲ್ಲ, ಸ್ವಿಚಿಂಗ್ ಟೆಕ್ನಾಲಜಿ. ಓಕೆ, ಸೊ ಇಲ್ಲಿ VLAN ಕ್ರಿಯೇಟ್ ಆಗಿದೆ, VLAN ಕ್ರಿಯೇಟ್ ಆಗಿಲ್ಲ, ಏನು ಎತ್ತ ಅಂತಕ್ಕಂಥದ್ದು ನನ್ನ PC-ಗೆ ಏನು ಕೂಡ ಗೊತ್ತಾಗಲ್ಲ. ಇದೇನೇ ಇದ್ರೂ ಕೂಡ ಸ್ವಿಚ್ ಏನ್ ಮಾಡುತ್ತೆ ಗೊತ್ತಾ? ಏನ್ ಮಾಡುತ್ತೆ, ಯಾವ VLAN ನಾನು ಕ್ರಿಯೇಟ್ ಮಾಡ್ತೀನೋ ಆ VLAN ಗೆ ಸಂಬಂಧಪಟ್ಟ PC-ಗೆ ಪೋರ್ಟಿಗೆ ಏನ್ ಮಾಡುತ್ತೆ, ಒಂದು ಪ್ಯಾಕೆಟ್ ನ ಟ್ಯಾಗ್ ಮಾಡುತ್ತೆ. ಅದನ್ನ VLAN ಟ್ಯಾಗಿಂಗ್ ಅಂತ ಕರಿತೀವಿ. VLAN ಟ್ಯಾಗ್ಸ್ ಅಂತ ಕರಿತೀವಿ. ಟ್ಯಾಗಿಂಗ್ ಅಂದ್ರೆ ಆ ಟ್ಯಾಗ್ ಮೀನ್ಸ್ ಈ ಒಂದು ಪೋರ್ಟಿಗೆ ಕನೆಕ್ಟ್ ಆಗಿರುವಂತ ಯಾವುದೇ ಕಂಪ್ಯೂಟರ್ VLAN 10 ನ ಭಾಗವಾಗಿದ್ರೆ ಅದೇನ್ ಮಾಡುತ್ತೆ, ಸೋರ್ಸ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್, ಸೋರ್ಸ್ ಮ್ಯಾಕ್, ಓಕೆ, ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಏನಿರುತ್ತಲ್ಲ, ಫ್ರೇಮ್ ಇರುತ್ತಲ್ವಾ, ಆ ಫ್ರೇಮ್ ಅಲ್ಲಿ ಒಂದು ಟ್ಯಾಗ್ ಇರುತ್ತೆ. VLAN ಟ್ಯಾಗಿಂಗ್ ನ VLAN ನ ಟ್ಯಾಗ್ ಮಾಡುತ್ತೆ. 802.1 ಅಂತಕ್ಕಂತಹದ್ದು ಸ್ಟ್ಯಾಂಡರ್ಡ್ ಇದೆ, ಆ ಟ್ಯಾಗಿಂಗ್ ಮೆಕ್ಯಾನಿಸಮ್ ಇದೆ. ಆ 802.1 ಅಂತಕ್ಕಂಥ ಟ್ಯಾಗ್ ನ ಯೂಸ್ ಮಾಡುತ್ತೆ. ಇದು ಜಸ್ಟ್ ಸ್ಟ್ಯಾಂಡರ್ಡ್ ಇದು. ಓಕೆ, ಅದನ್ನ ಟ್ಯಾಗ್ ಮಾಡುತ್ತೆ. ಯು ಆರ್ ಪಾರ್ಟ್ ಆಫ್ ಅ VLAN 10 ಅಂತಕ್ಕಂಥದ್ದು, ಯು ಆರ್ ಎ ಪಾರ್ಟ್ ಆಫ್ ಅ VLAN 20 ಅಂತಕ್ಕಂಥದ್ದು ಟ್ಯಾಗ್ ಮಾಡ್ಬಿಟ್ಟು ಅದನ್ನ ಆ ಸ್ಟ್ರೀಮಿಗೆ ಕಳಿಸ್ಕೊಡ್ತದೆ ನೆಟ್ವರ್ಕ್ ಅಲ್ಲಿ. ಓಕೆ, ಈಗ ನಾವೇನ್ ಮಾಡೋಣ, ಈ VLAN ನ ಹೇಗೆ ಕ್ರಿಯೇಟ್ ಮಾಡೋದು ಪ್ರಾಕ್ಟಿಕಲ್ ಆಗಿ ನಾನು ನೋಡ್ತಾ ಹೋಗೋಣಂತೆ.
ಓಕೆ, ಇಲ್ಲಿ ಸ್ವಿಚ್ ಅಲ್ಲಿ ನಾವೇನ್ ಮಾಡೋಣ, ಈಗ ನೋಡಿ ಇಲ್ಲಿ ನನ್ನ ಹತ್ರ ಸ್ವಿಚ್ ಇದೆಯಲ್ವಾ, 4 ಡಿವೈಸ್ ಗಳನ್ನ ನಾನು ಕನೆಕ್ಟ್ ಮಾಡಿದ್ದೇನಲ್ವಾ. ಐ ಆಮ್ ಹ್ಯಾವಿಂಗ್ ಅ 2 ಡಿವೈಸ್, ಟೋಟಲ್ 4 ಡಿವೈಸಸ್ ಇಲ್ಲಿ ಇದೆಯಲ್ವಾ. ಈಗ ನಾವು ಇಲ್ಲೇನ್ ಮಾಡೋಣ, ಈ ಡಿವೈಸ್ ಗಳನ್ನ ಓಕೆ, ಇದು VLAN 20ಗೆ ಸಂಬಂಧಪಟ್ಟಿರ್ತಕ್ಕಂಥವು. ಇದು VLAN 10ಗೆ ಸಂಬಂಧಪಟ್ಟಿರ್ತಕ್ಕಂಥವು. ದೇ ಆರ್ ಪಾರ್ಟ್ ಆಫ್ VLAN 10. ಇದೀಗ ನಾನೇನ್ ಮಾಡ್ತೀನಿ, VLAN 10 ಇದ್ಯಾವುದು ಅಂತಂದ್ರೆ ನೇಮ್ ಸೇಲ್ಸ್ ಅಂತ ಕೋಣ, ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ PC-ಗಳಿವು. ಅದೇ ರೀತಿ here they are VLAN 20, they are part of a marketing, MKT ಅಂತ ನಾನು ಕೊಡ್ತೀನಿ. ಇವು ಮಾರ್ಕೆಟಿಂಗ್, ಇವು ಸೇಲ್ಸ್ ಡಿಪಾರ್ಟ್ಮೆಂಟ್. ಸೇಲ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, SALES ಸೇಲ್ಸ್. ಓಕೆ, ಇದು VLAN 20 ಅಂಡ್ VLAN 10 ಅಂಡ್ VLAN 20 ಅಂತಕ್ಕಂಥದ್ದು. ಈಗ ನೋಡಿ ಯಶವಂತ್, ಇಲ್ಲೇನಿದೆಯಲ್ವಾ, ನಾನು ಏನ್ ಮಾಡಿದೆ, ಇದನ್ನ ಸಪರೇಟ್ ಮಾಡಬೇಕು. VLAN ನನಗೆ ಕಾನ್ಫಿಗರ್ ಮಾಡ್ತೀನಿ. ಬಟ್ ನಾನು ಬ್ರೇಕಿಂಗ್ ದ ಬ್ರಾಡ್ಕಾಸ್ಟ್ ಲೇಯರ್ 2 ನಲ್ಲಿ ಮಾಡೋದ್ರ ಜೊತೆಗೆ ಲೇಯರ್ 3 ನಲ್ಲೂ ಕೂಡ ನಾವು ಇದನ್ನ ಬ್ರೇಕ್ ಮಾಡಬಹುದಾ? ಹೇಗೆ? ಉದಾಹರಣೆಗೆ ನಾನು ಹೇಳೋದಾದ್ರೆ, ಇಲ್ಲೇನಿದೆ, ಕಂಪ್ಯೂಟರ್ಸ್ ಗಳೇನಿದೆಯಲ್ಲ, ಈ ಒಂದು PC-ಗಳೇನಿದೆಯಲ್ವಾ, ಈ ಒಂದು PC ಸದ್ಯಕ್ಕೆ ಯಾವ ನೆಟ್ವರ್ಕ್ ಅಲ್ಲಿ ಇದಾವೆ ಎಲ್ಲವೂ ಕೂಡ, ದೇ ಆರ್ ಆಲ್ ಪಾರ್ಟ್ ಆಫ್ ವಿಚ್ ನೆಟ್ವರ್ಕ್? ದೇ ಆರ್ ಆಲ್ ಪಾರ್ಟ್ ಆಫ್ 192.168.10.0 ನೆಟ್ವರ್ಕ್ ಅಲ್ಲಿ ಇದಾವೆ. 10.0 ಅಂತಂದ್ರೆ ಅದೇ, ಇದಕ್ಕೆ ಇದು 1 ಅಂತ ಇದೆ, ಇದಕ್ಕೆ 2, 10.1, 10.2, 10.3, 10.4, ಇದಕ್ಕೆ 10.100 ಅಂತ ನಾನು IP ಅಡ್ರೆಸ್ ಕೊಟ್ಟಿದ್ದೀನಿ ಈ ಸರ್ವರ್ಗೆ. ಅರ್ಥ ಆಯ್ತಲ್ಲ? ದೇ ಆರ್ ಆಲ್ ಪಾರ್ಟ್ ಆಫ್ ವಾಟ್ ನೆಟ್ವರ್ಕ್? ದೇ ಆರ್ ಆಲ್ ಪಾರ್ಟ್ ಆಫ್ 192.168.10.0 ನೆಟ್ವರ್ಕ್ ನ ಭಾಗ ಈ ಎಲ್ಲಾ ಕಂಪ್ಯೂಟರ್ಗಳು ಕೂಡ. ಅರ್ಥ ಆಯ್ತಲ್ವಾ? ಈಗ ನಾನು 10.0, ಈಗ ನಾನೇನ್ ಮಾಡ್ತೀನಿ, ಈ ಒಂದು VLAN 10 ಅಲ್ಲಿ ಇರ್ತಕ್ಕಂತಹ ಡಿವೈಸ್ ಗಳನ್ನ 192.168.10.0 ನೆಟ್ವರ್ಕ್ ಅಲ್ಲಿ ಉಳಿಸ್ಕೊಳ್ತೀನಿ. ಬಟ್ ಅದೇ ವೇಳೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ ಒಂದು ಕಂಪ್ಯೂಟರ್ ಗಳನ್ನ ನಾನು ಇವುಗಳನ್ನ 192.168.20.0 ನೆಟ್ವರ್ಕ್ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಇವು 192.168.10.0 ನೆಟ್ವರ್ಕ್ ಅಲ್ಲಿ ಇದಾವೆ, ಇವು 192.168.20.0 ನೆಟ್ವರ್ಕ್ ಅಲ್ಲಿ ಇದಾವೆ. ಹಾಗ ಮಾಡಿದ್ರೂ ಕೂಡ ನಾನು ಸೆಪರೇಟ್ ಮಾಡ್ದಂಗ ಆಯ್ತಾ? ಯಾಕೆ? ಇವೆರಡು ಕೂಡ ಪರಸ್ಪರ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವು ಲೇಯರ್ 3 ಸಪರೇಷನ್ ಮಾಡಿದೆ ನಾನು. ಆಕ್ಚುಯಲ್ ಸಪರೇಷನ್ ಅಟ್ ಲೇಯರ್ 3 ಲೆವೆಲ್. ಲೇಯರ್ 2 ಸಪರೇಷನ್, VLAN ಇಂದ ಸಪರೇಷನ್ ಮಾಡಿಲ್ಲ ನಾನು, ಬದಲಾಗಿ ನಾನು ಸಪರೇಷನ್ ಮಾಡಿರೋದು ಹೇಗೆ? ಲೇಯರ್ 3 ಸಪರೇಷನ್ ಮಾಡಿದೆ. ಯಾಕಂದ್ರೆ ಇದೇ ಬೇರೆ ನೆಟ್ವರ್ಕ್ ಅಲ್ಲಿದೆ, ಇದೇ ಬೇರೆ ನೆಟ್ವರ್ಕ್ ಅಲ್ಲಿದೆ, ಸ್ಟಿಲ್ ದೇ ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್. ನಾನು VLAN ಮಾಡಿದ್ರು ಕೂಡ VLAN 10 ಅಂತ ಮಾಡಿ, VLAN 20 ಅಂತ ಮಾಡಿ ನಾನು ಸಪರೇಟ್ ಮಾಡಬಹುದು. ಬಟ್ ದಿಸ್ ಇಸ್ ವಾಟ್ ಲೆವೆಲ್ ಸಪರೇಷನ್? ದಿಸ್ ಇಸ್ ಅ ಸಪರೇಷನ್, ಬ್ರಾಡ್ಕಾಸ್ಟ್ ಡೊಮೈನ್ ಸಪರೇಷನ್ ಅಟ್ ದ ಲೇಯರ್ 2 ಲೆವೆಲ್. ಬಟ್ IP ಅಡ್ರೆಸ್ ಮುಖಾಂತರ ನಾನು ಸಪರೇಷನ್ ಮಾಡ್ತೀನಲ್ವಾ, ಬೇರೆ ನೆಟ್ವರ್ಕ್ ನಾನು ಚೇಂಜ್ ಮಾಡಿ ಬೇರೆ ನೆಟ್ವರ್ಕ್ ID ಯಲ್ಲಿ ಅದನ್ನ ಪ್ಲೇಸ್ ಮಾಡಿದ್ರೆ ಅದು ಕೂಡ ಸಪರೇಟ್ ಆಗುತ್ತೆ. ಅಲ್ಲೂ ಕೂಡ ಬ್ರಾಡ್ಕಾಸ್ಟ್ ಡೊಮೈನ್ ಬ್ರೇಕ್ ಆಗುತ್ತೆ, ಬಟ್ ಅದು ಲೇಯರ್ 3 ಲೆವೆಲ್ ಅಲ್ಲಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಎರಡೂ ಕೂಡ ನಮ್ಗೆ ಸೇಮ್ ಒಂದು ರಿಸಲ್ಟ್ ಅನ್ನ ಅಚೀವ್. ನಮ್ ರಿಸಲ್ಟ್ ಏನು, ನಮ್ ಉದ್ದೇಶ ಏನು ಅಂತಂದ್ರೆ, ಇಲ್ಲಿಂದ ಜನರೇಟ್ ಆಗಿರೋ ಟ್ರಾಫಿಕ್ ಇವ್ರಿಗೆ ಹೋಗ್ಕೊಡ್ದು, ಇಲ್ಲಿಂದ ಜನರೇಟ್ ಆಗಿರೋ ಟ್ರಾಫಿಕ್ ಇಲ್ಲಿಂದ ಇವ್ರಿಗೆ ತಲುಪ್ಕೊಡ್ದು. ಯಾಕಂದ್ರೆ ಒಂದು ಸೆಕ್ಯೂರಿಟಿ ಮತ್ತೆ ಅನ್ನೆಸೆಸರಿ ಬ್ರಾಡ್ಕಾಸ್ಟ್ ಟ್ರಾಫಿಕ್ ನಾನು ಅವಾಯ್ಡ್ ಮಾಡಬೇಕು ಅನ್ನುವ ಉದ್ದೇಶಕ್ಕೆ ನಾನು VLAN ಇಂದ ಸಪರೇಷನ್ ಇದನ್ನ ನಾನು ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ? ನೀವು ಲೇಯರ್ 3 ಸಪರೇಷನ್ ಮಾಡಿ ಅಥವಾ VLAN ಮುಖಾಂತರ ಸಪರೇಷನ್ ಮಾಡಿ, ಬಟ್ ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಕಾನ್ಸೆಪ್ಟ್. ಬಟ್ ಏನೋ VLAN ಲೇಯರ್ 2 ಟೆಕ್ನಾಲಜಿ ಆದ್ರೆ ಸಬ್ನೆಟಿಂಗ್ ಇದು ಲೇಯರ್ 3 ಟೆಕ್ನಾಲಜಿ ಆಗ್ತದೆ. ಅರ್ಥ ಆಯ್ತಾ? ಫೈನ್. ಈಗ ನಾನೇನ್ ಮಾಡ್ತೀನಿ, ಈ PC ಒಳಗಡೆ ಹೋಗ್ತೀನಿ. ಸಾರಿ, PC ಅಂತೀನಿ, ಸ್ವಿಚ್ ಒಳಗಡೆ ಹೋಗ್ತೀನಿ.
ಹಾಗೆ ಇನ್ಸೈಡ್ ಸ್ವಿಚ್. ಈಗ ಇದೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ ನ. ಸ್ವಿಚ್ ಒಳಗಡೆ ಹೋಗ್ಬಿಟ್ಟು ಎನೇಬಲ್ ಅಂತ ಕೊಟ್ರೆ ಶೋ IP ಇಂಟರ್ಫೇಸ್ ಬ್ರೀಫ್ ಅಂತ ನಾನು ಕೊಟ್ರೆ ಇಟ್ ವಿಲ್ ಗೋಯಿಂಗ್ ಟು ಶೋ ಮಿ ದ ಅವೈಲೇಬಲ್ ಇಂಟರ್ಫೇಸಸ್. ಇದು ನನಗೆ ಎಲ್ಲಾ ಅವೈಲೇಬಲ್ ಇಂಟರ್ಫೇಸಸ್ ಕೂಡ ನನಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಮತ್ತೊಮ್ಮೆ ಟೈಪ್ ಮಾಡ್ತೀನಿ, ಶೋ IP ಇಂಟರ್ಫೇಸ್ ಬ್ರೀಫ್ ಅಂತ ನಾನು ಟೈಪ್ ಮಾಡ್ತೀನಿ. ಇನ್ನ ಕೆಳಗಡೆ ಕೆಲವೊಂದು ಲೈನ್ಸ್ ಇದೆ. ನಾನು ಎಂಟರ್ ಅಂತ ಕೊಟ್ರೆ ಒಂದೊಂದೇ ಲೈನ್ ಸ್ಕ್ರಾಲ್ ಆಗುತ್ತೆ. ಇಫ್ ಯು ಪ್ರೆಸ್ ಸ್ಪೇಸ್ ಬಾರ್ ಏನಿದೆಯಲ್ಲ ಮಲ್ಟಿಪಲ್ ಲೈನ್ಸ್ ನ ಇದು ಸ್ಕ್ರಾಲ್ ಮಾಡುತ್ತೆ. ಇದೊಂದು ಅಪ್ಪದಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಸಿ ಹೌ ಮೆನಿ ಪೋರ್ಟ್ಸ್ ಫಾರ್ ದೇರ್. ಟೋಟಲ್ ಇದರಲ್ಲಿ 24 ಪೋರ್ಟ್ಸ್ ಇದೆ. ಔಟ್ ಆಫ್ 24 ಪೋರ್ಟ್ ಫಾಸ್ಟ್ ಇದ್ರೆ 0/1 ಇಂದ 0/4 ಪೋರ್ಟ್ ಏನಿದೆಯಲ್ಲ ಇವು 4 ಅಪ್ ಇದೆ. ಬಿಕಾಸ್ ಐ ಹ್ಯಾವ್ ಕನೆಕ್ಟೆಡ್ ಸಮ್ ಡಿವೈಸಸ್ ಓವರ್ ದೇರ್ ಅಂಡ್ ದೇ ಆರ್ ಆಲ್ ವರ್ಕಿಂಗ್ ಪ್ರಾಪರ್ಲಿ. ಅದಾದ ನಂತರ ಉಳಿದಿರ್ತಕ್ಕಂತಹ ಪೋರ್ಟ್ಸ್ ಏನಿದೆಯಲ್ವಾ ಅದು ಹಾಗೆ ಎಂಟಿ ಇದೆ. ಅಲ್ಲಿ ಯಾವುದೇ ಡಿವೈಸ್ ನಾನು ಕನೆಕ್ಟ್ ಮಾಡಿಲ್ಲ. ದಟ್ಸ್ ವೈ ಸ್ಟೇಟಸ್ ಡೌನ್ 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 ಅಂತ ತೋರಿಸ್ತಾ ಇದೆ. ಮತ್ತೆ ಫೈನಲಿ ಪೋರ್ಟ್ ನಂಬರ್ 24 ಗೆ ಒಂದು ಸರ್ವರ್ನು ಕೂಡ ನಾನು ಕನೆಕ್ಟ್ ಮಾಡಿದ್ದೀನಿ. ಅದು ಅಪ್ ಅಂತಲೂ ಕೂಡ ತೋರಿಸ್ತಾ ಇದೆ. ಕ್ಲಿಯರ್? ಈಗ ಒಂದು ಎಂಡ್ ಅಲ್ಲಿ ನನಗೊಂದು VLAN ತೋರಿಸ್ತಾ ಇದೆ. ಇಲ್ಲಿ VLAN ಅಂತ ಕಾಣ್ತಾ ಇದೆನಾ? VLAN 1 ಅಂತ ತೋರಿಸ್ತಾ ಇದೆ. ಇದು ಕಾಣ್ತಾ ಇದೆನಾ? ಎಸ್. ಈ VLAN ಅಂತಕ್ಕಂತಹದ್ದೇನು ಅಂತಂದ್ರೆ ಈ VLAN ಅಂತ ಏನ್ ಕಾಣ್ತಾ ಇದೆಯಲ್ವಾ, ಇದೇನಿದೆಯಲ್ವಾ, ಈಗ ನಾನೇನ್ ಮಾಡ್ಬೇಕು, ಈ VLAN ಅಂತಂದ್ರೇನು, ಆ VLAN ಮತ್ತೆ ಈ VLAN ಮಧ್ಯೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಇದು ಒಂದು ವರ್ಚುವಲ್ ಲ್ಯಾನ್ ಅಂತಕ್ಕಂತಹ ಈ VLAN 1 ಅಂತಕ್ಕಂತಹದ್ದು ಏನಿದೆಯಲ್ವಾ, ಇದು ಒಂದು ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ಲೇಯರ್ 3, ದಿಸ್ ಇಸ್ ಆಕ್ಚುಲಿ ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ಲೇಯರ್ 3 ವರ್ಚುವಲ್ ಇಂಟರ್ಫೇಸಸ್ ಅಂತಂದ್ರೇನು, ಈಗ ನೋಡು, ಈಗ ಈ ಸ್ವಿಚ್ ನ ನಾನು ಮ್ಯಾನೇಜ್ ಮಾಡಬೇಕು. ಈ ಸ್ವಿಚ್ ನ ನಾನು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಈಗ ನಾನು ರಿಮೋಟ್ಲಿ ಈ ಸ್ವಿಚ್ ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಇದಕ್ಕೊಂದು IP ಅಡ್ರೆಸ್ ಕೊಡ್ಬೇಕಾ ನಾನು? ಈಗ ಹೇಗೆ ನಾನು ಟೆಲ್ನೆಟ್ ಮತ್ತೆ SSH ತೋರಿಸಿದ್ನಲ್ವ ಪ್ರೀವಿಯಸ್ ಸೆಷನ್ ಅಲ್ಲಿ, ಮೀನ್ಸ್ ರೌಟರ್ ಗೆ ನಾನು IP ಅಡ್ರೆಸ್ ಕೊಟ್ಟೆ, IP ಅಡ್ರೆಸ್ ಮುಖಾಂತರ ಮಾತ್ರ ನಾನು ಟೆಲ್ನೆಟ್ ಮತ್ತೆ SSH ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಈಗ ಬೀಯಿಂಗ್ ಅ ಲೇಯರ್ 2 ಡಿವೈಸ್, ಇಲ್ಲಿ ನಾನು ಈ ಲೇಯರ್ 2 ಡಿವೈಸ್ ಗಳಿಗೆ ಈ ಒಂದು ಇಂಟರ್ಫೇಸ್ ಗಳಿಗೆ ನಾನು IP ಅಡ್ರೆಸ್ ಕೊಡ್ಲಿಕ್ಕೆ ಬರಲ್ಲ. ಉದಾಹರಣೆಗೆ ಇಲ್ಲಿ ನೋಡು, ನಾನು IP ಅಡ್ರೆಸ್ ಕೊಡ್ಲಿಕ್ಕೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋದ್ರೆ ಅದೇನ್ ಮಾಡುತ್ತೆ ಅಂತಂದ್ರೆ ತಗೊಳ್ಳೋದೇ ಇಲ್ಲ ಕಮಾಂಡ್ ನ. ಗ್ಲೋಬಲ್ ಕಾನ್ಫಿಗರೇಷನ್ ಮೋಡಿಗೆ ಹೋಗ್ತೀನಿ. ಬೈ ಟೈಪಿಂಗ್ ಕಾನ್ಫಿಗರ್ ಟರ್ಮಿನಲ್ ಇಂಟರ್ಫೇಸ್ ಫಾಸ್ಟ್ ಇಥರ್ನೆಟ್ 0/1 ಅಂತ ಕೊಟ್ಟು ಇಫ್ ಟ್ರೈ ಟು ಟೈಪ್ IP ಅಡ್ರೆಸ್, IP ಅಡ್ರೆಸ್ ಕಮಾಂಡ್ ತಗೊಳ್ಳಲ್ಲ. IP ಅಡ್ರೆಸ್ ಕಮಾಂಡ್ ನೇ ಆಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ದೇ ಆರ್ ಲೇಯರ್ 2 IP ಅಡ್ರೆಸ್ ಇನ್ವ್ಯಾಲಿಡ್ ಇನ್ಪುಟ್ ಡಿಟೆಕ್ಟೆಡ್ ಅಂತ ಬರ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ IP ಅಡ್ರೆಸ್ ನನ್ ಕೊಡ್ಲಿಕ್ಕೆ ಬರಲ್ಲ. ಸೊ ಹಾಗೆ IP ಅಡ್ರೆಸ್ ಕೊಡ್ಲಿಕ್ಕೆ ಬರಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ವಿಚ್ ಅಲ್ಲಿ ಒಂದು VLAN ಅಂತಕ್ಕಂಥ ಒಂದು ಪೋರ್ಟ್ ನ ಕೊಟ್ಟಿರ್ತಾರೆ. ಇದೇನು ಅಂತಂದ್ರೆ ಇದೊಂದು ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ಇದು ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ನಾನು ಇದಕ್ಕೆ IP ಅಡ್ರೆಸ್ ನ ಕೊಡಬಹುದು. ಲೇಯರ್ 3 ವರ್ಚುವಲ್ ಇಂಟರ್ಫೇಸ್ ಫಾರ್ ದ ಸೇಕ್ ಆಫ್ ಅ ಮ್ಯಾನೇಜ್ಮೆಂಟ್. ಅಂದ್ರೆ ನಾನು ಟೆಲ್ನೆಟ್ ಮಾಡಿ ಅದನ್ನ ಆಕ್ಸೆಸ್ ಮಾಡೋ ಪ್ರಸಂಗ ಬರಬಹುದು, SSH ಮಾಡೋದನ್ನ ಆಕ್ಸೆಸ್ ಮಾಡೋ ಪ್ರಸಂಗ ಬರಬಹುದು, ರಿಮೋಟ್ಲಿ ನಾನು ಇದನ್ನ ಟ್ರಬಲ್ ಶೂಟ್ ಮಾಡ್ಬೇಕಾಗಬಹುದು, ಓಕೆ, ಅದನ್ನ ಕಾನ್ಫಿಗರ್ ಮಾಡ್ಬೇಕಾಗಿರ್ಬಹುದು. ಅರ್ಥ ಆಯ್ತಲ್ವಾ? ಅಂತ ಟೈಮಲ್ಲಿ ನನ್ಗೆ ಅದ್ರ ಈ ಸ್ವಿಚ್ ದ IP ಅಡ್ರೆಸ್ ಏನು ಅಂತ ಗೊತ್ತಿರ್ಬೇಕಲ್ವಾ. ನಾನು IP ಅಡ್ರೆಸ್ ಕೊಡ್ಲಿಕ್ಕೆ ಬಂದ್ರೆ ಅಲ್ವಾ ನಾನು ರಿಮೋಟ್ಲಿ ಆಕ್ಸೆಸ್ ಮಾಡೋದು. ಸೊ ಈ ಒಂದು ಇಂಟರ್ಫೇಸಿಗೆ ನಾನು ಏನ್ ಮಾಡಬಹುದು, IP ಅಡ್ರೆಸ್ ನ ಅಸೈನ್ ಮಾಡಬಹುದು. ಹೇಗೆ? ಐ ವಿಲ್ ಎಕ್ಸಿಟ್ interface. This is not a VLAN, this is interface VLAN. Interface VLAN 1. If I try to set the IP address 192.168.10.99 255.255.255.0, no shut. ನಾನು IP ಅಡ್ರೆಸ್ ಕೊಟ್ಟೆ, ಅದು ಇಮಿಡಿಯೇಟ್ ಆಗಿ 10.99 ಇದು ಅಪ್ ಆಯ್ತು. ಈಗ ಇಲ್ಲಿಂದ ಬೇಕಾದ್ರೆ ನಾನು 10 ರೇಂಜ್ ಅಲ್ಲಿ ಇರ್ತಕ್ಕಂಥ ಡಿವೈಸ್ ಗಳ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬಹುದು. ಪಿಂಗ್ 192.168.10.100 ಅಂತ ಸರ್ವರ್ ಕೊಟ್ಟಿದ್ದೀನಿ ಅಲ್ವಾ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬಂತಲ್ವಾ ರೆಸ್ಪಾನ್ಸ್? ಪಿಂಗ್ ಕೊಟ್ರೆ ಪಿಂಗ್ ಬರ್ತಾ ಇದೆ ನನಗೆ. ಆಯ್ತಲ್ವಾ? ಓಕೆ, ಇದು ಅರ್ಥ ಆಯ್ತು. ಆಮೇಲೆ ಮತ್ತೊಂದೇನಿತ್ತು, ಪಿಂಗ್ ಮಾಡಬಾರ್ದಾಗಿತ್ತು ನಾನು, ಯಾಕೆಂದ್ರೆ ಆ ಶೋ ಮ್ಯಾಕ್ ಅಡ್ರೆಸ್ ಟೇಬಲ್ ನ 5 ನಿಮಿಷದ ನಂತರ ವ್ಯಾನಿಶ್ ಆಗಿದ್ದೀನಿ ಅಂತ ಚೆಕ್ ಮಾಡಬೇಕು. ವ್ಯಾನಿಶ್ ಆಗಿದೆ. ಈಗ ಸರ್ವರ್ದು ಮಾತ್ರ ಇಲ್ಲಿದೆ.
ಹಾ ಸರ್. /24 ಗೆ ಏನ್ ಕನೆಕ್ಟ್ ಆಗಿದೆಯಲ್ಲ ಡಿವೈಸ್, ಈ /24 ಗೆ ಸರ್ವರ್ ಕನೆಕ್ಟ್ ಆಗಿದೆಯಲ್ವಾ, ಹಾ ಸರ್. ಅದರದ್ದು ಮಾತ್ರ ಇಲ್ಲಿ ತೋರಿಸ್ತಾ ಇದೆ ಇದು. ಓಕೆ, ಡೈನಾಮಿಕ್ ಆಗಿ ಸರ್ ಸ್ವಿಚ್ದು IP ಅಡ್ರೆಸ್ ನೋಡೋದಿಲ್ಲ, ಸ್ವಿಚ್ IP ಅಡ್ರೆಸ್ ಹೇಗ್ ನೋಡೋದು ಅಂತ. ಹೇಗೆ ನೋಡೋದು ಅಂತನಾ, ಸ್ವಿಚ್ IP ಅಡ್ರೆಸ್ ನ ಸ್ವಿಚ್ IP ಅಡ್ರೆಸ್ ಇಲ್ಲಿದೆಯಲ್ಲ, ಶೋ IP ಇಂಟರ್ಫೇಸ್ ಬ್ರೀಫ್ ಅಂತ ಕೊಟ್ರೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ನನ್ಗೆ ಇಲ್ಲಿ. ಸರ್ VLAN VLAN ತೋರಿಸ್ತಾ ಇದೆ. ಅದೇ ನಾನೇ ಏನ್ ಹೇಳ್ತಾ ಇದ್ದೀನಿ ಇದುವರೆಗೂ, ನಾನು ಸ್ವಿಚ್ಗೆ IP ಅಡ್ರೆಸ್ ಅಸೈನ್ ಮಾಡ್ಲಿಕ್ಕೆ ಬರಲ್ಲ. ಯಾವುದೇ Okay, sir. ಲೇಯರ್ 2 ಇಂಟರ್ಫೇಸ್ ಗೆ ನಾನು IP ಅಡ್ರೆಸ್ ನ ಅಸೈನ್ ಮಾಡ್ಲಿಕ್ಕೆ ಬರಲ್ಲ. ಏನೇ Okay. ನಾನು ಅಸೈನ್ ಮಾಡೋದಿದ್ರು ಕೂಡ ಈ VLAN VLAN. ಅಂತಕ್ಕಂಥ ವರ್ಚುವಲ್ ಇಂಟರ್ಫೇಸ್ ಗೆ ಅಸೈನ್ ಮಾಡಬೇಕು. ದೆನ್ ಓನ್ಲಿ Okay. ಐ ಕ್ಯಾನ್ ಏಬಲ್ ಟು ಮ್ಯಾನೇಜ್ ದಿ ಸ್ವಿಚ್. ಓಕೆ ಇಷ್ಟೊತ್ತು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಿದ್ದೆ ಓಕೆ ಅದನ್ನ. ಓಕೆ ಸರ್. ಓಕೆ ಸರ್. ಸರ್ ಮತ್ತೆ ಗಿಗಾಬಿಟ್ಗೂ ಮಾಡಕ್ಕಾಗಲ್ಲ? ಇಲ್ಲ, ಯಾವುದಕ್ಕೂ ಕೂಡ ಲೇಯರ್ 2 ಗಿಗಾಬಿಟ್ ಇರ್ಲಿ, ಫಾಸ್ಟ್ ಇಥರ್ನೆಟ್ ಇರ್ಲಿ, ಈಥರ್ನೆಟ್ ಇರ್ಲಿ, ಯಾವುದೇ Okay. ಲೇಯರ್ 2 ಇಂಟರ್ಫೇಸ್ ಗೆ ನಾನು IP ಅಡ್ರೆಸ್ ಕೊಡ್ಲಿಕ್ಕೆ ಬರಲ್ಲ. IP ಅಡ್ರೆಸ್ ಏನೇ ಇದ್ರೂ ಕೂಡ ಲೇಯರ್ 3 ಇಂಟರ್ಫೇಸ್ ಗೆ ಮಾತ್ರ ನಾನು ಅಸೈನ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಓಕೆ ಸರ್. ಲೇಯರ್ 3 ಇಂಟರ್ಫೇಸ್ ಗೆ ಮಾತ್ರ ಐ IP ಕ್ಯಾನ್ address. ಅಸೈನ್ IP ಅಡ್ರೆಸ್, ವೇರಾಸ್ ಲೇಯರ್ 2 ಇಂಟರ್ಫೇಸ್ ಗೆ ಐ ಕಾಂಟ್ ಅಸೈನ್ ಎನಿ IP ಅಡ್ರೆಸ್. ಓಕೆ ಸರ್. ಅರ್ಥ ಆಯ್ತಲ್ಲ, ಇದು ಬೇಸಿಕ್ ಡಿಫ್ರೆನ್ಸ್. ಇದು IP ಅಡ್ರೆಸ್ ಅಸೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವಾಗ ಸ್ವಿಚ್ಗೆ ನಾನು IP ಅಡ್ರೆಸ್ ಅಸೈನ್ ಮಾಡದೇ ಇದ್ರೆ ಈ ಸ್ವಿಚ್ಗೆ ಲಾಗಿನ್ ಆಗೋದು ಹೇಗೆ, ರಿಮೋಟ್ ಇಂದ, ಟೆಲ್ನೆಟ್ ಇಂದ, Okay. ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ, ಅದಕ್ಕೆ ಈ ಒಂದು ಸ್ವಿಚ್ ಅಲ್ಲಿ ಇವ್ರೇನ್ ಮಾಡಿದ್ದಾರೆ, ಒಂದು ವರ್ಚುವಲ್ ಇಂಟರ್ಫೇಸ್ ನ ಕೊಟ್ಟಿದ್ದಾರೆ. ಆ ವರ್ಚುವಲ್ ಲೇಯರ್ 3 ಇಂಟರ್ಫೇಸ್ ಇದು. ಓಕೆ ಸರ್. ವರ್ಚುವಲ್ ಲೇಯರ್ 3 ಇಂಟರ್ಫೇಸ್ ನ ಇವ್ರು ನಮಗೆ ಪ್ರೊವೈಡ್ ಮಾಡಿದ್ದಾರೆ, ಸೋ ದಟ್ ವಿ ಕ್ಯಾನ್ ಅಸೈನ್ IP ಅಡ್ರೆಸ್ ಟು ದಿಸ್ ಅಂಡ್ ವಿ ಕ್ಯಾನ್ ಆಕ್ಸೆಸ್. ಅದೇ ಈ VLAN ಅನ್ನ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಬ್ರೇಕ್ ದ ಬ್ರಾಡ್ಕಾಸ್ಟ್ ಹೌದು. ಡೊಮೈನ್, ಆ VLAN Okay. ಜೊತೆಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ. ಓಕೆ ಈ ಇಂಟರ್ಫೇಸ್ VLAN ಬೇರೆ, ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ VLAN ಅಂದ್ರೆ ಹಾ, sir. ಬ್ರೇಕ್ ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬ್ರೇಕ್ ಮಾಡ್ತೀವಲ್ಲ, ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಹೇಗ್ ಮಾಡ್ಬೇಕು ಅಂತ. ಆ VLAN ನ Okay, sir. ಹೇಗ್ ಕ್ರಿಯೇಟ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನೇನ್ ಹೇಳಿದೆ, ಇದು ಇಂಟರ್ಫೇಸ್ VLAN, ಇದು ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ದಿಸ್ ಹೆಲ್ಪ್ಸ್ us to assign the IP address, though it will helps us to manage the switch remotely. ಓಕೆ ಸರ್. Fine. ಈಗ ನಾವೇನ್ ಮಾಡೋಣ, ಆಯ್ತಾ? ಆಮೇಲೆ 5 ನಿಮಿಷ ಆದ ತಕ್ಷಣ ಫ್ಲಶ್ ಔಟ್ ಆಗುತ್ತೆ ಅಂತ ಹೇಳಿದ್ನಲ್ವಾ, ಹಾ, ಅದು sir. ಫ್ಲಶ್ ಔಟ್ ಹೌದು, ಆಯ್ತಲ್ವಾ? ಶೋ ಮ್ಯಾಕ್ ಅಡ್ರೆಸ್ ಲುಕ್ಅಪ್ ಟೇಬಲ್ ಅಂತ ನಾವು ನೋಡಿದಾಗ, ಓಕೆ, ಇದು ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಇದು ಕೂಡ ವ್ಯಾನಿಶ್ ಆಗುತ್ತೆ. ಯಾಕಂದ್ರೆ ಎವ್ರಿ 5 ಮಿನಿಟ್ಸ್ ಅಲ್ಲಿ ಏನಾಗುತ್ತೆ, ದಿಸ್ ವಿಲ್ ಬಿ ಫ್ಲಶ್ಡ್ ಔಟ್. 5 ನಿಮಿಷದಲ್ಲಿ ಎಲ್ಲವೂ ಕೂಡ ಫ್ಲಶ್ ಔಟ್ ಆಗ್ತದೆ. ಓಕೆ, ಅದಾದ ನಂತರ ಈಗ ನಾವೇನ್ ಮಾಡೋಣ, ಈಗ ನಾವು VLAN ನ ಕ್ರಿಯೇಟ್ ಮಾಡೋಣ. ಆಕ್ಚುಯಲ್ VLAN ನ ನಾವು ಈಗ ಕ್ರಿಯೇಟ್ ಮಾಡೋಣಂತೆ. ಓಕೆ, ಕಾನ್ಫಿಗ್ T VLAN ಕ್ರಿಯೇಟ್ ಮಾಡೋದು ಹೇಗೆ, ವೆರಿ ಸಿಂಪಲ್. ಗೋ ಟು ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್. ಈಗ ಯಾವ್ದಾದ್ರು VLAN ಇದೆ ಅಂತ ನೋಡೋಣ. ಇಫ್ ಯು ಟೈಪ್ ಶೋ VLAN, ಪ್ರೆಸ್ ಎಂಟರ್. ಇಲ್ಲಿ ಶೋ VLAN ಅಂತ ಕೊಟ್ಟಾಗ ಇಲ್ಲಿ ಒಂದು ಡಿಫಾಲ್ಟ್ VLAN ಇರುತ್ತೆ. ಇದು ಡಿಫಾಲ್ಟ್ Okay, sir. VLAN 1 ಅಂತಕ್ಕಂಥ ಒಂದು ಡಿಫಾಲ್ಟ್ VLAN ಇರುತ್ತದೆ. ಸ್ಟೇಟಸ್ ಇಸ್ ಆಕ್ಟಿವ್ ಅಂಡ್ ಆಲ್ ದ ಪೋರ್ಟ್ಸ್ by default are part of that VLAN only. ಓಕೆ ಸರ್. Okay, by default all the ports are part of default VLAN 1. VLAN 1 ಅಂತ ಏನಿದೆಯಲ್ವಾ, ಈ VLAN ನ ಭಾಗವಾಗಿರ್ತವೆ. ಅದಾದ ನಂತರ ಕೆಲವೊಂದು FDDI 1002 1003 ಟೋಕನ್ ರಿಂಗಿಗೆ ಸಂಬಂಧಪಟ್ಟ VLAN ಇದೆ, 1004 FDDI ಗೆ ಸಂಬಂಧಪಟ್ಟ VLAN ಇದೆ. ಇವೆಲ್ಲವೂ ಕೂಡ ಅನ್ಯೂಸ್ಡ್. ಹಾಗೆ ಅವು ಡಿಫಾಲ್ಟ್ VLAN, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಓಕೆ, ಅದಾದ ನಂತರ ಈಗ ನಾವೇನ್ ಮಾಡೋಣ, ಇಲ್ಲಿ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ VLAN ನ ಕಾನ್ಫಿಗರ್ ಮಾಡೋಣ. ಕಾನ್ಫಿಗರ್ ಟರ್ಮಿನಲ್ಗೆ ಹೋಗ್ಬಿಟ್ಟು ನಾವು VLAN ನ ಕಾನ್ಫಿಗರ್ ಮಾಡೋಣ. ಕಾನ್ಫಿಗರ್ ಟರ್ಮಿನಲ್, ಎಂಟರ್. VLAN ನ ಹೇಗೆ ಕ್ರಿಯೇಟ್ ಮಾಡೋದು, ಟೈಪ್ VLAN ಫಾಲೋಡ್ ಬೈ ದ VLAN ನಂಬರ್. ಇಲ್ಲಿ VLAN ನಂಬರ್ ನ 10 ಅಂತ ಕೊಟ್ಟೆ ನಾನು, ಅರ್ಥ ಆಯ್ತಲ್ವಾ? ಪ್ರೆಸ್ ಎಂಟರ್. VLAN ಕ್ರಿಯೇಟ್ ಆಯ್ತು. ಈಗ ಇದಕ್ಕೆ ನಾನು ನೇಮ್ ಕೊಡ್ಬೇಕು. ನೇಮ್ ಕೊಟ್ಟು ಸೇಲ್ಸ್ ಅಂತ ನಾನು ಕೊಟ್ಟೆ. ಓಕೆ, ಡೂ ಶೋ VLAN ಕ್ರಿಯೇಟ್ ಆಯ್ತಾ ಅಂತ ನೋಡೋಣ.
ಸಿ ಸೇಲ್ಸ್ ಅಂತ ನಾನು ಕ್ರಿಯೇಟ್ ಮಾಡಿದ್ ಬಂತ ಹಾ ಸರ್. ಹಾ ಸರ್. ಬಂತಲ್ವಾ? ಫೈನ್. ಈಗ ಎಕ್ಸಿಟ್ ಅಂತ ಕೊಟ್ಟು ಈಗ ಮತ್ತೊಂದು VLAN ಕ್ರಿಯೇಟ್ ಮಾಡೋಣ. ನಾವು VLAN 20 ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. VLAN 20 ಇದಕ್ಕೆ ಮಾರ್ಕೆಟಿಂಗ್ ಅಂತ ನೇಮ್ ಕೊಡ್ತೀನಿ. ನೇಮ್ MKT ಎಂಟರ್. ಡೂ ಶೋ VLAN ನ ಕೊಟ್ರೆ ಮಾರ್ಕೆಟಿಂಗ್ ಬಂತ, ಹಾ ಸರ್. ಸೇಲ್ಸ್ ಬಂತು, ಮಾರ್ಕೆಟಿಂಗ್ ಕೂಡ ಕ್ರಿಯೇಟ್ ಆಯ್ತು. ದೇ ಬೋತ್ ಆರ್ ಆಕ್ಟಿವ್ ಬಟ್ ನೋ ಪೋರ್ಟ್ಸ್ ಆರ್ ಪಾರ್ಟ್ ಆಫ್ ದಿಸ್ VLAN ಇಟ್. ಯಾವುದೇ ಪೋರ್ಟ್ಸ್ Okay, ಕೂಡ ಹೌದು. ಈಗ ಈ VLAN ಅಲ್ಲಿ ನಾನು ಪ್ಲೇಸ್ ಮಾಡಿಲ್ಲ. ಓಕೆ, ಈಗ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ನಾವು ಎಕ್ಸಿಟ್ ಅಂತ ಕೊಟ್ಟುಬಿಟ್ಟು ಈಗ ಈ ಒಂದು VLAN ಅಲ್ಲಿ ಕೆಲವೊಂದು ಪೋರ್ಟ್ಸ್ ಗಳನ್ನ ಹಾಕ್ತಾ ಹೋಗೋಣ. ಏನ್ ಮಾಡೋಣ, ಫಸ್ಟ್ ಏನಿದೆಯಲ್ಲ ಪೋರ್ಟ್ ಏನಿದೆಯಲ್ಲ ಫಾಸ್ಟ್ ಇಥರ್ನೆಟ್ 0/1 to 0/2 ಈ ಎರಡು ಪೋರ್ಟ್ಸ್ ನ ನಾವೇನ್ ಮಾಡೋಣ, ಸೇಲ್ಸ್ VLAN ಅಲ್ಲಿ ಪ್ಲೇಸ್ ಮಾಡೋಣ. ಅದೇ ರೀತಿ ಫಾಸ್ಟ್ ಇಥರ್ನೆಟ್ 0/3 ಅಂಡ್ 0/4 ನ ನಾವೇನ್ ಮಾಡೋಣ, ಮಾರ್ಕೆಟಿಂಗ್ ಅಲ್ಲಿ ಪ್ಲೇಸ್ ಮಾಡೋಣ ಅಂತ. ಈ ಎರಡು ಮತ್ತೆ ಈ ಎರಡು ಪೋರ್ಟ್ ನ. ಓಕೆ, ಹೇಗ್ ಮಾಡ್ತೀರಾ, ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಲ್ಲೇ ಹೋಗ್ಬಿಟ್ಟು ಸೆಲೆಕ್ಟ್ ಇಂಟರ್ಫೇಸ್. ಈಗ ಒಂದೊಂದೇ ಪೋರ್ಟ್ ಆದ್ರೆ ನಾನೇನ್ ಮಾಡ್ಬೋದು, ಫಾಸ್ಟ್ ಇಥರ್ನೆಟ್ ಅಂತ ಕೊಟ್ಟು 0/1 ಅಂತ ಕೊಟ್ಟು ನಾನು ಆಡ್ ಮಾಡ್ಬೋದು. ಓಕೆ, ಇಲ್ಲ ನಾನು ಒಂದಕ್ಕಿಂತ ಜಾಸ್ತಿ ಇಂಟರ್ಫೇಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದ್ರಿಂದ ಇಲ್ಲಿ ನಾನು ಕಮಾಂಡ್ ನ ಏನ್ ಕೊಡ್ಬೇಕು ಅಂದ್ರೆ ಇಂಟರ್ಫೇಸ್ ರೇಂಜ್ ಕಮಾಂಡ್ ಯೂಸ್ ಮಾಡ್ತೀನಿ. ಇಂಟರ್ಫೇಸ್ ರೇಂಜ್, ಇಂಟರ್ಫೇಸ್ ಆದ್ಮೇಲೆ ಸ್ಪೇಸ್ ರೇಂಜ್ ಸ್ಪೇಸ್ ಫಾಸ್ಟ್ ಇಥರ್ನೆಟ್ 0/1 to ಸ್ಪೇಸ್ ಕೊಟ್ಟು ಮಧ್ಯದಲ್ಲಿ ಮೈನಸ್ ಅಂತ ಟೈಪ್ ಮಾಡಿ 1 to 2. ಈಗ 1 to 10 ಇದ್ರೆ 1 to 10 ಅಂತ ಕೊಡಬೇಕು. ಹಾಗೆ 1 to 15 ಇದ್ರೆ 1 to 15 ಅಂತ ಕೊಡಿ. ಬಟ್ ನಾನು ಫಾಸ್ಟ್ ಇಥರ್ನೆಟ್ 0/1 ಅಂಡ್ 0/2 ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದ್ರಿಂದ 1 and 2 ಅಂತ ಕೊಟ್ರೆ ನಾನು ಇಂಟರ್ಫೇಸ್ ರೇಂಜ್ ಮೋಡ್ ಅಲ್ಲಿ ನಾನು ಹೋಗ್ತೀನಿ. ಇಂಟರ್ಫೇಸ್ ರೇಂಜ್ ಮೋಡ್ ಅಲ್ಲಿ ನಾನೀಗ ಇದೀನಿ. ಈಗ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ವಿಚ್ ಪೋರ್ಟ್ access VLAN 10 ಟೈಪ್ ಸ್ವಿಚ್ ಪೋರ್ಟ್ ಆಕ್ಸೆಸ್ VLAN 10 ಅಂತ. ಅಂದ್ರೆ ಸ್ವಿಚ್ ಪೋರ್ಟ್ ಆಕ್ಸೆಸ್ ಅಂದ್ರೆ ಈ ಇಂಟರ್ಫೇಸ್ ಗಳೇನಿದಾವಲ್ಲ ಇವು ಈ ಸ್ವಿಚ್ ಪೋರ್ಟ್ ಗಳೇನು ಅಂತಂದ್ರೆ VLAN 10 ನ ಭಾಗ ಅಂತ ಅರ್ಥ. ಓಕೆ ಸರ್. ಓಕೆ, ಸ್ವಿಚ್ ಪೋರ್ಟ್ ಆಕ್ಸೆಸ್ VLAN 10 ದೇ ಆರ್ ಪಾರ್ಟ್ ಆಫ್ ಅ VLAN 10 ನಾವು. ಓಕೆ, ಡೂ ಶೋ VLAN. ಈಗ ಮತ್ತೊಮ್ಮೆ ಇಲ್ಲಿಂದ ಈ ಡೂ ಶೋ ಕಮಾಂಡ್ ಗೊತ್ತಲ್ಲ, ಅಂದ್ರೆ ಯಾವುದೇ ಪ್ರಿವಿಲೇಜ್ ಮೋಡ್ ಯೂಸರ್ ಮೋಡ್ ಕಮಾಂಡ್ ನಾನು ಎಕ್ಸಿಕ್ಯೂಟ್ ಮಾಡಬೇಕು, ಯಾವುದೇ ಮೋಡ್ ಇಂದ ಕೂಡ ಬೇಕಾದ್ರೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಡೂ ಟೈಪ್ ಮಾಡಿ ಅದನ್ನ ನಾನು ಟೈಪ್ ಮಾಡ್ಬೇಕಾಗತ್ತೆ. ಡೂ ಶೋ VLAN ಅಂತ ನಾನು ಇಲ್ಲಿ ಕೊಟ್ರೆ ಸಿ ನಾವು ನೋಡಿ ಫಾಸ್ಟ್ ಇಥರ್ನೆಟ್ 0/1 0/2 ಯಾವ VLAN ಅಲ್ಲಿ ಬಂದಿದ್ವು ಇಲ್ಲಿಲ್ಲ. ಈಗ ನಾವು ದೇ ಆರ್ ಪಾರ್ಟ್ ಆಫ್ ಅ ಸೇಲ್ಸ್ VLAN. ಅದೇ ರೀತಿ ಎಕ್ಸಿಟ್ ಅಂತ ಕೊಟ್ಬಿಟ್ಟು ಈಗ ನಾನೇನ್ ಮಾಡ್ತೀನಿ, ಇಂಟರ್ಫೇಸ್ ರೇಂಜ್ ಫಾಸ್ಟ್ ಇಥರ್ನೆಟ್ 0/3 to 0/4 ಸ್ವಿಚ್ ಪೋರ್ಟ್ ಮೋಡ್ ನಾಟ್ ಮೋಡ್ ಸ್ವಿಚ್ ಪೋರ್ಟ್ ಆಕ್ಸೆಸ್ VLAN 20. ಈಗ VLAN 20 ಅಲ್ಲಿ ನಾನು ಹಾಕ್ತೆ ಅವುಗಳನ್ನ. ಡೂ ಶೋ VLAN. ಸಿ ಫಾಸ್ಟ್ ಇಥರ್ನೆಟ್ 0/3 ಫಾಸ್ಟ್ ಇಥರ್ನೆಟ್ 0/4. ಓಕೆ, ಇವೆರಡು ಪೋರ್ಟ್ಗಳು ಬಂದು. ಓಕೆ, ಈಗ ನಾನೇನ್ ಮಾಡ್ತೀನಿ, ಓಕೆ ಇಲ್ಲಿ ಮುಂಚೆ ಕನೆಕ್ಟ್ ಈಗ ಇಲ್ಲಿಂದ ನಾನು ಪಿಂಗ್ ಮಾಡಿದ್ದೆ, ನನಗೆ ರೆಸ್ಪಾನ್ಸ್ ಬಂತಲ್ವಾ. ಅವಾಗಲೇ ನಾನು 192.168.10.4 ಈ PC-ಗೆ ಇಲ್ಲಿಂದ ನಾನು ಪಿಂಗ್ ಮಾಡಿದ್ದೆ. ಇಲ್ಲಿಂದ ಈ PC-ಗೆ ಪಿಂಗ್ ಮಾಡಿದ್ದೆ, ಯೂಸ್ ಟು ಗೆಟ್ ರೆಸ್ಪಾನ್ಸ್, ನನಗೆ ರಿಪ್ಲೈ ಬಂತು. ಬಟ್ ಈಗ ನಾನು ಪಿಂಗ್ ಮಾಡಿದ್ರೆ ನನಗೆ ರಿಪ್ಲೈ ಬರ್ಕೊಡುದು. ಯಾಕೆಂದ್ರೆ ಬಿಕಾಸ್ ವಿ ಡಿವೈಡೆಡ್ ದೆಮ್ ಬೈ ಡಿಫರೆಂಟ್ VLANs. ವಿ ಪುಟ್ ದೆಮ್ into different VLANs. Okay, I should not able to communicate, I should not get any response at this time. ನನಗೆ ಈಗ ರೆಸ್ಪಾನ್ಸ್ ಬರ್ಕೂಡುದು, ಯಾಕೆಂದ್ರೆ ದೇ ಆರ್ ನೋ ಪಾರ್ಟ್ ಆಫ್ ಅ ಡಿಫರೆಂಟ್ VLANs. ರಿಕ್ವೆಸ್ಟ್ ಟೈಮ್ಡ್ ಔಟ್. ವೈ ರಿಕ್ವೆಸ್ಟ್ ಟೈಮ್ಡ್ ಔಟ್? ಬಿಕಾಸ್ ದೇ ಆರ್ ಆನ್ ಅ ಡಿಫರೆಂಟ್ VLANs now. Okay. Okay. Meanwhile, if we try to connect this computer here, ಇಲ್ಲಿಂದ ನಾನು ಈ PC-ಗೆ ಕನೆಕ್ಟ್ ಮಾಡಿದ್ರೆ ಪಿಂಗ್ ಆಗ್ತದ ನೋಡೋಣವಾ. ಪಿಂಗ್ 10.2
ಸಿ ರಿಪ್ಲೈ ಬರ್ತಾ ಇದೆ ಬಿಕಾಸ್ ದೇ ಆರ್ ಪಾರ್ಟ್ ಆಫ್ ಅ ಸೇಮ್ VLAN. ಓಕೆ ಸರ್. Okay. Now next. ಇಷ್ಟು ಕ್ಲಿಯರ್ ಅಲ್ವಾ? ಹಾ ಸರ್. ಓಕೆ ಫೈನ್. ಅದೇ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗಿದ್ದೇನು ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಇಲ್ಲಿ IP ಅಡ್ರೆಸ್ ಕೊಟ್ಟಿರಲ್ಲ ಸರ್ ಸ್ಟಾರ್ಟಿಂಗ್ ನೀವು, ಸೊ ಅದು ಸ್ವಲ್ಪ ಇದಾಯ್ತು ನನಗೆ. IP ಅಡ್ರೆಸ್ ಸ್ವಿಚ್ಗೂ ಕೊಡ್ಬೋದು ಅಂತ, ಆಮೇಲೆ ಲೇಯರ್ 2 ಡಿವೈಸ್ IP ಅಡ್ರೆಸ್ ಕೊಡಕ್ ಆಗಲ್ಲ ಅದಕ್ಕೆ ಅಂತ ಗೊತ್ತಾಯ್ತು. ಆಮೇಲೆ ಯೋಚನೆ ಮಾಡಿದೆ. ಓಕೆ ಒಂದೇ ಒಂದು ನಿಮಿಷ ಯಶ್ವಂತ್. ಓಕೆ ಸರ್. ಹಲೋ. ಯಶವಂತ್, ಎಲ್ಲಿ ಕನ್ಫ್ಯೂಸ್ ಆಗಿತ್ತು ಅಂತ ಹೇಳ್ತಾ ಇದ್ರಿ? ಸರ್ ಅದೇ ಇಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ IP ಅಡ್ರೆಸ್ ಕೊಟ್ರಲ್ಲ, ಸೊ ನಾನು ಅನ್ಕೊಂಡಿದ್ದೆ ಸ್ವಿಚ್ಗೂ IP ಅಡ್ರೆಸ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಸೊ ಆಮೇಲೆ ಲೇಯರ್ 2 ಡಿವೈಸ್ ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಮುಂಚೆ ಏನ್ ಕ್ಲಿಯರ್ ಮಾಡ್ತಾ ಇದ್ದೆ ಅಂದ್ರೆ, ಅಲ್ಲೊಂದು VLAN ಅಂತ ಏನ್ ಇಂಟರ್ಫೇಸ್ ಬರುತ್ತಲ್ವಾ, ಅದು ಆಕ್ಚುಲಿ ಏನೋ ಅಂತಂದ್ರೆ ಏನಂತ ಹೇಳ್ತಾರಪ್ಪ ಅದಕ್ಕೆ, ಅದು ಲೇಯರ್ 3 ವರ್ಚುವಲ್ ಇಂಟರ್ಫೇಸ್. ಯಾಕೆಂದ್ರೆ ಅದನ್ನ ನಾನು ಮ್ಯಾನೇಜ್ ಮಾಡಬೇಕು, ಸ್ವಿಚ್ಗೆ ನಾನು ಲಾಗಿನ್ ಆಗಬೇಕು. ಈಗ ಇಲ್ಲಿಂದ ನಾನು ಟೆಲ್ನೆಟ್ ಕನೆಕ್ಷನ್ ತಗೋಬೇಕು ಈ ಸ್ವಿಚ್ಗೆ. ಈಗ ಸ್ವಿಚ್ಗೆ ನಾನೇನ್ ಮಾಡ್ತೀನಿ, ಟೆಲ್ನೆಟ್ ನಾನು ಇದ್ರೊಳಗಡೆ ನಾನು ಕಾನ್ಫಿಗರ್ ಮಾಡ್ತೀನಿ. ಸ್ವಿಚ್ ಅಲ್ಲಿ ಟೆಲ್ನೆಟ್ ಕಾನ್ಫಿಗರ್ ಮಾಡೋದಂತೂ ಗೊತ್ತೇ ಇದೆ, ಬಟ್ ನಾನು ತೋರಿಸ್ಕೊಡ್ತೀನಿ ಹೇಗೆ. ಈಗ ಫಸ್ಟ್ ಎನೇಬಲ್ ಸೀಕ್ರೆಟ್ ಅಂತ ಕೊಟ್ಟು ಇದಕ್ಕೊಂದು ನಾನು ಪಾಸ್ವರ್ಡ್ ಕೊಟ್ಟೆ. SSH ಮಾಡಲ್ಲ, ಬರೀ ಟೆಲ್ನೆಟ್ ಮಾಡ್ತೀನಿ. ಅದಾದ್ಮೇಲೆ ಲೈನ್ VTY 0 to 3 ಅಂತ ಕೊಟ್ಟು ನಾನಿಲ್ಲಿ ಪಾಸ್ವರ್ಡ್ ಸಿಸ್ಕೋ ಅಂತ ಇಲ್ಲೂ ಕೂಡ ಕೊಡ್ತೀನಿ. ಅದಾದ ನಂತರ ಜಸ್ಟ್ ಟೈಪ್ ಲಾಗಿನ್ ಅಂತ ಕೊಟ್ಟೆ. ಇಷ್ಟೇ, ನನಗೆ ಇಲ್ಲಿ ಟೆಲ್ನೆಟ್ ಕಾನ್ಫಿಗರ್ ಇಲ್ಲಿ ಮಾಡಿದೆ. ದಟ್ಸ್ ಇಟ್. ಈಗ ನಾನು ಇಲ್ಲಿಂದ PC ಇಲ್ಲಿ ಕುತ್ಕೊಂಡು ನಾನೇನ್ ಮಾಡ್ಬೇಕು, ಅದನ್ನ ರಿಮೋಟ್ಲಿ ಕಾನ್ಫಿಗರ್ ಮಾಡಬೇಕು. ಫಸ್ಟ್ ಐಲ್ ಟ್ರೈ ಟು ಪಿಂಗ್ ಮೈ ಸ್ವಿಚ್ 192.168.10.99. ಫಸ್ಟ್ ನೋಡೋಣ ರೆಸ್ಪಾನ್ಸ್ ಬರುತ್ತಾ ಅಂತ ನೋಡೋಣ. ಫಸ್ಟ್ ರಿಕ್ವೆಸ್ಟ್ ಟೈಮ್ ಡಾಟ್ 192.168.10.99 ಅಲ್ವಾ? ರಿಕ್ವೆಸ್ಟ್ ಟೈಮ್ ಡಾಟ್ ಆಗಿ ಬರ್ತಾ ಇದೆ, ಪಿಂಗ್ ಆಗ್ಬೇಕಲ್ವಾ? ಶೋ IP ಇಂಟರ್ಫೇಸ್ ಬ್ರೀಫ್ 192.168.10.99 ಕರೆಕ್ಟ್ ಇದೆ. ping 192.168.10.1. ಫೈನ್. ಸೊ ಯಾಕೆ ಪಿಂಗ್ ಆಗ್ತಾ ಇಲ್ಲ ಅಂತಂದ್ರೆ, ದ ರೀಸನ್ ಈಸ್, ಈಗ ಈ ಒಂದು ಫಾಸ್ಟ್ ಇಥರ್ನೆಟ್ 0/1 ಏನಿದೆಯಲ್ಲ, ಡಿಫ್ರೆಂಟ್ VLAN ಅಲ್ಲಿ ಇದೆಯಲ್ವಾ, ಆ ಡಿಫ್ರೆಂಟ್ VLAN ಅಲ್ಲಿ ಅದನ್ನ ನಾನು ಪ್ಲೇಸ್ ಮಾಡಿದ್ದೀನಲ್ವಾ. ಯಾವ ಇಂಟರ್ಫೇಸ್ ನ, ಫಾಸ್ಟ್ ಇಥರ್ನೆಟ್ 0/1 ಅನ್ನ ಡಿಫ್ರೆಂಟ್ VLAN ಅಲ್ಲಿ ಅದನ್ನ ಪ್ಲೇಸ್ ಮಾಡಿದ್ದೀನಿ. ಸೊ ಹಾಗಿರೋದ್ರಿಂದ ಓಕೆ, ಅದಿರ್ಲಿ. ಈಗ ನಾನು ಇಲ್ಲಿಂದ ಪಿಂಗ್ ಮಾಡಿದ್ರೆ ಪಿಂಗ್ ಆಗ್ತದೆ. ಇಲ್ಲಿಂದ ಬಿಕಾಸ್ ಈ ಡಿಫಾಲ್ಟ್ VLAN ಅಲ್ಲೇ ಇದೆ ಸರ್ವರ್ನ ನಾನು ಯಾವುದೇ VLAN ಕೂಡ ನಾನು ಪ್ಲೇಸ್ ಮಾಡಿಲ್ಲ. 192.168.10.99. ಸಿ ನನಗೆ ಇಲ್ಲಿಂದ ರಿಪ್ಲೈ ಬರ್ತಾ ಇದೆ. ಟೆಲ್ನೆಟ್ ನಾನು ಇಲ್ಲಿಂದಲೇ ತಗೊಳ್ತೀನಿ. ಟೆಲ್ನೆಟ್ ನಾನು ಇಲ್ಲಿ ಕಾನ್ಫಿಗರ್ ಮಾಡಿದ್ದೀನಿ. ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಟೆಲ್ನೆಟ್ SSH ಗೆ ಹೋಗ್ಬಿಟ್ಟು ಟೆಲ್ನೆಟ್ 192.168 ಏನು 10.99 ಕನೆಕ್ಟ್. ಪಾಸ್ವರ್ಡ್ ಕೇಳ್ತಾ ಇದೆ, ಸಿಸ್ಕೋ. ಅದಾದ ನಂತರ ಎನೇಬಲ್ ಸಿಸ್ಕೋ. ಓಕೆ, ಎಷ್ಟೊಂದು ಗೊತ್ತಾಯ್ತಲ್ವಾ? ಸೊ ಈ ಕಾರಣಕ್ಕೆ ನಮ್ಗೆ ಒಂದು ಲೇಯರ್ 3 ಇಂಟರ್ಫೇಸ್ ಬೇಕಾಗ್ತದೆ.
ನಾನು sir. ಇವತ್ತಿಗೆ ಕ್ಲಾಸ್ ನ ಸ್ಟಾಪ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಇದನ್ನ Okay, ಜಸ್ಟ್ sir. ಥರೋಲಿ ಪ್ರಾಕ್ಟೀಸ್ ಮಾಡಿ. ನಾಳೆ ವಿಲ್ಯಾನ್ ಏನಿದೆಯಲ್ಲ, ವಿಲ್ಯಾನ್ ರೌಟಿಂಗ್ ಹೇಗ್ ಮಾಡ್ಬೇಕು, ಮತ್ತೆ 2-3 ಸ್ವಿಚ್ ನ ಕನೆಕ್ಟ್ ಮಾಡ್ಬಿಟ್ಟು ವಿಲ್ಯಾನ್ ನ ಹೇಗೆ ರೆಪ್ಲಿಕೇಟ್ ಮಾಡ್ಬೇಕು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ Okay, sir.